ओम अज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्री राधा कृष्ण पादान सहगण ललिता श्री विशाखान्वितांश नमो विष्णुपादाय कृष्ण प्रेष्ठाय भूतले श्रीमते भक्ति वेदांत स्वामी निति नामिने नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशधारिणे नमो महावदन्याय कृष्ण प्रेम पदायते कृष्णाय कृष्ण चैतन्य नामने गौरत्रिसे नमः। हे कृष्ण करुणा सिंधु दीनबंधो जगत्पते गोपेश गोपिका कांत राधा कांत नमस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनतारणं परमानन्दमाधवं श्रीचैतन्यमीश्वरम्। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ ಭಾಗವತ ರಸಮಾಲಯ ಕ್ಲಾಸಿಗೆ. ಇವತ್ತು ನಾವು 5ನೇ ಸ್ಕಂದದ 20ನೇ ಅಧ್ಯಾಯ, ಈ ಜಗತ್ತಿನ ವರ್ಣನೆ, ಬ್ರಹ್ಮಾಂಡದ ಒಂದು ವರ್ಣನೆ ಚರ್ಚೆ ಮಾಡಲಿದ್ದೇವೆ ಇವತ್ತು. ಸೊ ಹೋದ ವಾರ ನಾವು ಭಾರತ ವರ್ಷದ ಮಹಿಮೆಯನ್ನ ಚರ್ಚೆ ಮಾಡಿದ್ದೀವಿ. ಓಕೆ, ಸೊ ಹೋದ ವಾರದ ಕೆಲವೊಂದು ವಿಷಯಗಳನ್ನ ನಾವು ರಿವೈಸ್ ಮಾಡ್ಬೋದಾ? ಕ್ಯಾನ್ ವಿ ರಿವೈಸ್? ಯಾರಾದ್ರೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಲಾಸ್ಟ್ ಕ್ಲಾಸಲ್ಲಿ ನಾವು ಏನ್ ಕಲ್ತಿದ್ದೀವಿ ಅಂತ ನೆಕ್ಸ್ಟ್ ಒಂದೆರಡು ಪಾಯಿಂಟ್ ರಿವೈಸ್ ಮಾಡಿ. ಎಷ್ಟು ಯಾರಿಗೆ ನೆನಪಿದೆ? ನಾವು ಭಾರತ ವರ್ಷದ ನಿವಾಸಿಯರ ಪ್ರಾರ್ಥನೆಗಳನ್ನು ಕೇಳಿದೀವಿ. ನಾರದರು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಾರದರು ಯಾರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ? ಯಾರು ಹೇಳ್ತೀರಾ? ನಾರದರು ಯಾರಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ರು? ಯಾರು ಹೇಳ್ತೀರಾ? ಭಾರತ ವರ್ಷದಲ್ಲಿ ನಾರದರು ಭಾರತ ವರ್ಷದಲ್ಲಿ ಇರುವಂತಹ ಭಗವಂತನ ಅವತಾರಕ್ಕೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವತಾರ ಯಾರು? ನಾರಾಯಣ. ಎಸ್ ಜ್ಯೋತಿ ಮಾಧುರಿ, ನಾರಾಯಣ ಪ್ರಭು. ಬರೀ ನಾರಾಯಣನ? ನರನಾರಾಯಣ. ಕರೆಕ್ಟ್. ಭಾನುಕುಮಾರಿ ಮಾತು ಕರೆಕ್ಟ್. ನಾರಾಯಣ ಋಷಿಗಳಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಓಕೆ, ಸೊ ಮತ್ತೆ ದೇವತೆಗಳು ಭಾರತ ವರ್ಷದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀವಲ್ಲ ಲಾಸ್ಟ್ ಟೈಮ್. ದೇವತೆಗಳು ಕೂಡ ಭಾರತ ವರ್ಷವನ್ನ ಹೊಗಳ್ತಾ ಇದ್ದಾರೆ. ಯಾವ ರೀತಿ ಹೊಗಳಿದ್ದಾರೆ? ಯಾರಾದ್ರೂ ನೆನಪಿದೆಯಾ? ಅವ್ರು ಏನು ಬಯಸ್ತಾ ಇದ್ದಾರೆ? ಭಾರತ ವರ್ಷದಲ್ಲೇ ಹುಟ್ಟಕ್ಕೆ ಅವರು ಇಷ್ಟಪಡ್ತಾರೆ. ಓಕೆ, ತುಂಬಾ ಧನ್ಯವಾದ. ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ದೀರಾ. ಅವರು ಭಾರತ ವರ್ಷದಲ್ಲಿ ಹುಟ್ಟೋದಕ್ಕೆ ಬಯಸ್ತಾ ಇದ್ದಾರೆ. ಯಾಕೆ? ಇಲ್ಲಿ ಸಾಧನೆ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಅವಕಾಶ ಇದೆ. ಬೇರೆ ಕಡೆ ಸುಖ ಜಾಸ್ತಿ ಇರುತ್ತೆ, ಭಗವಂತನ ನೆನಪು ಬರಲ್ಲ. ವೆರಿ ಗುಡ್, ವೆರಿ ಗುಡ್. ಪ್ರಭು, ಅಲ್ಲಿ ಸ್ವರ್ಗಲೋಕಗಳನ್ನ ಪಡೆಯೋದಷ್ಟೇ ಅಲ್ಲ, ಅಂದ್ರೆ ಭಗವದ್ಧಾಮಕ್ಕೆ ಕೂಡ ನೇರವಾಗಿ ಮರಳಿ ಹೋಗ್ಬೋದು, ಬ್ಯಾಕ್ ಟು ಗಾಡ್ ಹೆಡ್.
ಸೊ ಭಾರತ ವರ್ಷದಲ್ಲಿ ಹುಟ್ಟಿ ಭಕ್ತಿ ಸೇವೆ ಮಾಡಬಹುದು, ನೇರವಾಗಿ ಭಗವದ್ಧಾಮಕ್ಕೆ ಹೋಗಬಹುದು. ಮತ್ತೆ ಸ್ವರ್ಗಲೋಕಗಳಲ್ಲಿ ಭಗವಂತನ ಸ್ಮರಣೆ ತುಂಬಾ ಕಷ್ಟ, ಯಾಕಂದ್ರೆ ಅತಿಯಾದ ಸುಖ ಇದೆ ಅಲ್ಲಿ. ಭೌತಿಕ ಇಂದ್ರಿಯ ಸುಖಗಳಿದ್ದ ಕಾರಣ ಭಗವಂತನ ನೆನಪಾಗುವುದಿಲ್ಲ ಅಲ್ಲಿ. ಅದಕ್ಕೋಸ್ಕರ ದೇವತೆಗಳು ಕೂಡ ಭಾರತದಲ್ಲಿ ಹುಟ್ಟಿ ಬರಲು ಬಯಸ್ತಾ ಇದ್ದಾರೆ. ಓಕೆ, ಮತ್ತೇನು ಹೇಳಿದ್ದಾರೆ ಭಾರತ ವರ್ಷದ ಬಗ್ಗೆ? ಭರತ ವರ್ಷದಲ್ಲಿ ಹುಟ್ಟಿದವರು ಕೃಷ್ಣನು ನೀಡಿದಂತ ಉಪದೇಶಗಳನ್ನು ಅದು ಅಂದ್ರೆ ಸ್ಟಡಿ ಮಾಡುವ ಅವಕಾಶವನ್ನ ಹೊಂದಿರ್ತಾರೆ, ಅಧ್ಯಯನ ಮಾಡುವ ಅವಕಾಶವನ್ನು ಹೊಂದಿರ್ತಾರೆ. ಓಕೆ, ಎಲ್ಲ ಅಧ್ಯಯನ ಮಾಡಬಹುದು, ಯಾಕಂದ್ರೆ ಸಾಕಷ್ಟು ಸಾಧು ಸಂತರು ಇಲ್ಲಿ ಹುಟ್ಟಿದ್ದಾರೆ. ಹಲವಾರು ಭಗವಂತನ ಅವತಾರಗಳು ಭಾರತ ಭೂಮಿಯಲ್ಲಿ ಹುಟ್ಟಿದ್ದಾರೆ. ನಂತರ ಹಲವಾರು ಪುಣ್ಯ ನದಿಗಳು, ಪುಣ್ಯ ಪರ್ವತಗಳು ಭಾರತ ವರ್ಷದಲ್ಲಿದ್ದಾವೆ. ಸೊ ಆದ ಕಾರಣ ಭಾರತ ಭೂಮಿ ತುಂಬ ಪುಣ್ಯ ಭೂಮಿ. ಇಲ್ಲಿ ಹುಟ್ಟಿದವರು ಸಾಮಾನ್ಯರಲ್ಲ. ಇಲ್ಲಿ ಹುಟ್ಟಿದ ಮೇಲೆ ನಾವು ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಬೇಕು. ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿ ನಂತರ ನಾವು ಇತರರ ಜನ್ಮವನ್ನ ಕೂಡ ಸಾರ್ಥಕಗೊಳಿಸಬೇಕು. ಸೊ ವಿ ಶುಡ್ ಮೇಕ್ ಅವರ್ ಲೈಫ್ ಪರ್ಫೆಕ್ಟ್. ಜನ್ಮ ಸಾರ್ಥಕ ಕರಿ ಕರಪರೋಪಕಾರ. ಸೊ ನಮ್ಮ ಜನ್ಮ ಸಾರ್ಥಕಗೊಳಿಸಿ ಬೇರೆಯವರ ಜನ್ಮ ಕೂಡ ಸಾರ್ಥಕಗೊಳಿಸಬೇಕು. ಸೊ ಅದೇ ಮುಖ್ಯವಾದ ವಿಷಯ. ಸೊ ಈ ರೀತಿ ಹಲವಾರು ರೀತಿಯಲ್ಲಿ ದೇವತೆಗಳು ಭಾರತ ವರ್ಷವನ್ನ ಕೊಂಡಾಡಿದ್ದಾರೆ. ಸೊ ಭಾರತ ವರ್ಷದ ಒಂದು ವರ್ಣನೆ ಅಂತಿಮವಾಗಿ ಮಾಡಿದ್ದಾರೆ. ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ, ಕರೆಕ್ಟ್? ಸೊ ಫುಲ್ ರಿವಿಷನ್ ಮಾಡೋಣ ಅಂದ್ರೆ, ಈ ಬ್ರಹ್ಮಾಂಡ ಒಂದು ಗೋಲಾಕಾರದಲ್ಲಿದೆ. ಮಧ್ಯದಲ್ಲಿ ಅದರ ಅರ್ಧ ಭಾಗ ನೀರಿಂದ ತುಂಬಿದೆ, ಗರ್ಭೋದಕ ಸಾಗರದಿಂದ. ಅದರ ಮೇಲೆ ಕೂರ್ಮನ ಬೆನ್ನಿನ ಮೇಲೆ ಅನಂತ ಶಯನ ಇದ್ದಾನೆ. ಅನಂತನ ತಲೆ ಮೇಲೆ ಬ್ರಹ್ಮಾಂಡಗಳು ಇದ್ದಾವೆ. ಭೂಮಂಡಲ ಇದೆ. ಸೊ ಭೂಮಂಡಲ ಒಂದು ಕಮಲದ ರೂಪದಲ್ಲಿದೆ. ಕಮಲದ ಮಧ್ಯಭಾಗ ಜಂಬೂ ದ್ವೀಪ. ಅಲ್ಲಿ ಮೇರು ಪರ್ವತ ಮತ್ತೆ 9 ದ್ವೀಪಗಳಿದ್ದಾವೆ. ಅದರ ಚರ್ಚೆ ನಾವು ಮಾಡಿದ್ದೀವಿ. 9 ದ್ವೀಪಗಳ ವರ್ಣನೆಯನ್ನು ಮಾಡಿದ್ದಾರೆ ಶುಕದೇವ ಗೋಸ್ವಾಮಿಯವರು. ಈಗ ಭೂಮಂಡಲದ ಮಧ್ಯದ ವರ್ಣನೆ ಮಾಡಿದ್ದಾರೆ. ಈಗ ಪಕ್ಕದಲ್ಲಿ ಏನಿದೆ, ಸುತ್ತಮುತ್ತಲು ಏನಿದೆ, ಅದರ ವರ್ಣನೆ ಇವತ್ತು ಅವರು ಮಾಡ್ತಾ ಇದ್ದಾರೆ. ಸೊ 20ನೇ ಅಧ್ಯಾಯ. ಸೊ ಪಂಚಮಸ್ಕಂದ ವಿಂಶೋಧ್ಯಾಯ 20ನೇ ಅಧ್ಯಾಯ. ಸೊ ಇಲ್ಲಿ 3 ಭಾಗಗಳು ಮುಖ್ಯವಾಗಿ. ಶ್ಲೋಕ 1ರಿಂದ 33 ಭೂಮಂಡಲದ 6 ದ್ವೀಪಗಳ ಗುಣಲಕ್ಷಣಗಳು. ನಂತರ ಲೋಕಾಲೋಕ ಪರ್ವತ ಮತ್ತು ಆಲೋಕ ಪರ್ವತದ ವಿವರಣೆ. ಸೊ ಅದು 34ರಿಂದ 42ರವರೆಗೂ. ನಂತರ ಅಂತಿಮ 4 ಶ್ಲೋಕಗಳಲ್ಲಿ ಸೂರ್ಯನ ಮಹಿಮೆಯನ್ನ ಹೊಗಳಿದ್ದಾರೆ. ಓಕೆ, ಸೊ ಈ ಅಧ್ಯಾಯದಲ್ಲಿ ಕೆಲವೊಂದು ಫೋಟೋಸ್ ಬರ್ತವೆ, ಫೋಟೋಸ್ ಮತ್ತೆ ಟೇಬಲ್ಸ್. ಅದರ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಕೆಲವೊಂದು ಶ್ಲೋಕಗಳು ಓದುವುದು ಕಷ್ಟ ಆಗುತ್ತೆ, ಯಾಕಂದ್ರೆ ಎಲ್ಲವೂ ಗದ್ಯ ರೂಪದಲ್ಲಿದ್ದಾವೆ. ನಂತರ ಕೆಲವೊಂದು ಅನುವಾದಗಳನ್ನು ಓದಿ ಫೋಟೋಗಳ ಮುಖಾಂತರ, ಚಿತ್ರಗಳ ಮುಖಾಂತರ ನಾವು ಈ ಅಧ್ಯಾಯವನ್ನು ಅರ್ಥ ಮಾಡ್ಕೊಂಡು ಪ್ರಯತ್ನ ಪಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸೊ ಜಂಬೂ ದ್ವೀಪದ ವರ್ಷಗಳನ್ನು ವಿವರಿಸಿದ ನಂತರ ಶುಕದೇವ ಗೋಸ್ವಾಮಿ ಉಳಿದ 6 ದ್ವೀಪಗಳ ವರ್ಷಗಳನ್ನು ವಿವರಿಸಲು ಪ್ರಾರಂಭಿಸುತ್ತಾರೆ. ಸೊ ಜಂಬೂ ದ್ವೀಪ ಒಂದು, ಉಳಿದ 6 ದ್ವೀಪಗಳಿವೆ. ಟೋಟಲ್ 7 ದ್ವೀಪಗಳು, 7 ಸಾಗರಗಳು. ಸೊ ಉಳಿದ 6 ದ್ವೀಪಗಳು ಮತ್ತೆ 7 ಸಮುದ್ರಗಳ ಬಗ್ಗೆ ಇವತ್ತು ವರ್ಣನೆ ಮಾಡ್ತಾರೆ. ಸೊ ಶುಕದೇವ ಗೋಸ್ವಾಮಿಯವರು ಈಗ ಉಳಿದ ದ್ವೀಪಗಳ ಬಗ್ಗೆ ಹೇಳ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಶ್ರೀ ಶುಕೋವಾಚ ಅತಃ ಪರಂ ಪ್ಲಕ್ಷಾದೀನಾಂ ಪ್ರಮಾಣ ಲಕ್ಷಣ ಸಂಸ್ಥಾನತೋ
ವರ್ಷ ವಿಭಾಗ ಉಪವರ್ಣ್ಯತೆ. ಇನ್ನು ಮುಂದೆ ನಾನು ಪ್ಲಕ್ಷ ದೀಪದಿಂದ ಆರಂಭ ಮಾಡಿ 6 ದ್ವೀಪಗಳ ವ್ಯಾಪ್ತಿ, ಲಕ್ಷಣ ಮತ್ತು ರೂಪಗಳನ್ನು ವಿವರಿಸುತ್ತೇನೆ ಅಂತ ಹೇಳಿ ಹೇಳ್ತಾರೆ. ಸೊ ಈ 6 ದ್ವೀಪಗಳಲ್ಲಿ ಓಕೆ, ಸೊ ಈ 6 ದ್ವೀಪಗಳಲ್ಲಿ ಹಲವಾರು ಪರ್ವತಗಳು, ನದಿಗಳು ಮತ್ತೆ ವರ್ಷಗಳಿದ್ದಾವೆ. ಆ ಎಲ್ಲದರ ಬಗ್ಗೆ ವರ್ಣನೆ ಈಗ ಮುಂದೆ ಮಾಡ್ತಾರೆ. ಸೊ ಈಗ ಇಲ್ಲಿ ಒಂದು ಫೋಟೋಗ್ರಾಫಲ್ಲಿ ನೋಡಿ, ಚಿತ್ರದಲ್ಲಿ ತುಂಬಾ ಗಮನ ಕೊಟ್ಟು ನೋಡಬೇಕು, ಇಲ್ಲಾಂದ್ರೆ ಕೆಲವೊಮ್ಮೆ ಮಿಸ್ ಆಗ್ಬೋದು. ಸೊ ಮಧ್ಯದಲ್ಲಿ ಜಂಬೂದ್ವೀಪ, ಕರೆಕ್ಟ್? ಜಂಬೂದ್ವೀಪದ ಸುತ್ತಲೂ ಲವಣ ಸಮುದ್ರ. ಸೊ ಈ ಜಂಬೂದ್ವೀಪದ ಅಳತೆ 100,000 ಯೋಜನೆಗಳು. ಓಕೆ, ಜಂಬೂದ್ವೀಪದ್ದು ಅದರ ಅಳತೆ ಟೋಟಲ್ ಡಯಾಮೀಟರ್ 100 ಅಂದ್ರೆ 1,00,000 ಯೋಜನೆಗಳು ಅಂತ ಹೇಳ್ಬೋದು. ಅದೇ ರೀತಿ ಲವಣ ಸಮುದ್ರ ಏನಿದೆ ಅದು ಕೂಡ 1,00,000 ಯೋಜನೆ ಅದರ ಅಳತೆ ಇದೆ. ಓಕೆ, ಕಾಣಿಸ್ತಾ ಇದೆಯಾ ಲವಣ ಸಮುದ್ರದ ಅಳತೆ? ಸೊ ಜಂಬೂದ್ವೀಪ 1,00,000 ಯೋಜನೆ, ಲವಣ ಸಮುದ್ರ ಕೂಡ 1,00,000 ಯೋಜನೆ. ಸೊ ಈಗ ಮುಂದೆ ಬರುವಂತಹ ದ್ವೀಪಗಳು ಇದಕ್ಕಿಂತ ಡಬಲ್, ಅಲ್ಲಿ 10 ಪಟ್ಟು ಹೆಚ್ಚಿರ್ತದೆ. ಅದು ನೋಡೋಣ ಈಗ. ಸೊ ಪ್ಲಕ್ಷ ದ್ವೀಪ, ರೈಟ್, ನೆಕ್ಸ್ಟ್ ದ್ವೀಪ ಯಾವುದು? ಪ್ಲಕ್ಷ ದ್ವೀಪ. ಅಲ್ಲಿ ಜನರು ಸೂರ್ಯನ ಆರಾಧನೆ ಮಾಡ್ತಾರೆ. ಓಕೆ, ತದನಂತರ ಇದೆ ಕಬ್ಬಿನ ರಸದ ಸಮುದ್ರ, ರೈಟ್. ಸೊ ಪ್ಲಕ್ಷ ದ್ವೀಪ ಎಷ್ಟು ಅದರ ಅಳತೆ ಇದೆ, ಅದರಷ್ಟೇ ಅಳತೆಯದು ಕಬ್ಬಿನ ರಸದ ಸಮುದ್ರವಿದೆ. ಅಂದರೆ ಕಾನ್ಸಂಟ್ರೇಟೆಡ್ ಕಬ್ಬಿನ ರಸ ಅಲ್ಲ, ಇಟ್ ಇಸ್ ಎ ಮೈಲ್ಡ್ ಕಬ್ಬಿನ ರಸ. ಹೀಗೆ ಡೈಲ್ಯೂಟೆಡ್ ಕಬ್ಬಿನ ರಸದ ಸಮುದ್ರ ಇರ್ತದೆ. ತದನಂತರ ಶಾಲ್ಮಲಿ ದ್ವೀಪ, ಅಲ್ಲಿ ಸೋಮದೇವರ ಆರಾಧನೆ ಮಾಡ್ತಾರೆ. ಅದರ ಪಕ್ಕ ಇದೆ ಸುರ ಸಾಗರ. ಸುರ ಅಂದ್ರೆ ಲಿಕರ್ ಅಂದ್ರೆ ಕುಡಿತಾರಲ್ಲ, ಸೊ ಇಂಟಾಕ್ಸಿಕೆಂಟ್, ಅದರ ಸಾಗರವಿದೆ. ತದನಂತರ ಕುಶದ್ವೀಪ, ಅಲ್ಲಿ ಅಗ್ನಿ ಆರಾಧನೆ ಮಾಡ್ತಾರೆ. ಕುಶದ್ವೀಪದ ಸುತ್ತಲೂ ಇದೆ ಘೃತ ಸಾಗರ, ಅಂದರೆ ತುಪ್ಪದ ಕ್ಲಾರಿಫೈಡ್ ಬಟರ್. ಅದರ ನಂತರ ಕ್ರೌಂಚ ದ್ವೀಪ, ಅಲ್ಲಿ ವರುಣನ ಆರಾಧನೆ ಮಾಡ್ತಾರೆ. ಅದರ ಸುತ್ತ ಇದೆ ಕ್ಷೀರ ಸಾಗರ, ಹಾಲಿನ ಸಾಗರವಿದು. ಸೊ ಈ ರೀತಿ ಓಕೆ, ಜಂಬೂದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಕ್ರೌಂಚ ದ್ವೀಪ, ಕ್ಷೀರಸಾಗರ. ಓಕೆ, ಅದರ ನಂತರ ಶಾಖದ್ವೀಪ, ಅಲ್ಲಿ ವಾಯುವಿನ ಆರಾಧನೆ ಮಾಡ್ತಾರೆ. ಅದರ ಸುತ್ತಲೂ ಇದೆ ಮಜ್ಜಿಗೆಯ ಸಾಗರ. ನಂತರ ಅದರ ಸುತ್ತಲೂ ಇದೆ ಪುಷ್ಕರ ದ್ವೀಪ, ಇದು ಅಂತಿಮವಾದ ದ್ವೀಪವಾಗಿದೆ. ಸೊ ಪುಷ್ಕರ ದ್ವೀಪದ ಸುತ್ತಲೂ ಇದೆ, ಪುಷ್ಕರ ದ್ವೀಪದ ಮಧ್ಯದಲ್ಲಿದೆ ಮಾನಸೋತ್ತರ ಪರ್ವತ. ಸೊ ಮಾನಸೋತ್ತರ ಪರ್ವತ ಈ ದ್ವೀಪದ ಮಧ್ಯದಲ್ಲಿ ಇದೆ, ಟೋಟಲ್ ರೌಂಡ್, ರೈಟ್, ಎಲ್ಲ ಕಡೆ ಇದೆ ಮಧ್ಯದಲ್ಲಿ. ಸೊ ಈ ಮಾನಸೋತ್ತರ ಪರ್ವತ ಈ ಪುಷ್ಕರ ದ್ವೀಪವನ್ನ 2 ಭಾಗವಾಗಿ ವಿಂಗಡಿಸುತ್ತೆ. ಸೊ ಲೆಫ್ಟ್ ಸೈಡು, ರೈಟ್ ಸೈಡು, ಆ ರೀತಿ. ಈ ಮಾನಸೋತ್ತರ ಪರ್ವತದ ಮೇಲೆ ಸೂರ್ಯ ಓಡಾಡ್ತಾನೆ, ಸೂರ್ಯನ ರಥದ ಚಲನೆ ಆಗುತ್ತೆ. ಅದರ ಸುತ್ತಲೂ ಇದೆ ಓಕೆ. ಸೊ ಮಾನಸೋತ್ತರ ಪರ್ವತದಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದಲ್ಲಿ 4 ಲೋಕಪಾಲಕರ ನಿವಾಸ ಸ್ಥಾನವಿದೆ. ಉತ್ತರ ಭಾಗದಲ್ಲಿ ಚಂದ್ರನ ನಿವಾಸ ಸ್ಥಾನ, ಅದಕ್ಕೆ ವಿಭಾವರಿ ಅಂತ ಹೇಳ್ತಾರೆ. ಪೂರ್ವ ದಿಕ್ಕಿನಲ್ಲಿ ದೇವಧಾನಿ ಇಂದ್ರನ ನಿವಾಸವಿದೆ. ನಂತರ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಲೋಚನಿ, ಅಲ್ಲಿ ವರುಣನ ನಿವಾಸವಿದೆ. ಮತ್ತು ದಕ್ಷಿಣ ಭಾಗದಲ್ಲಿ ಸಂಯಮಣಿ, ಅದು ಸಂಯಮಣಿ ಅಂದರೆ ಯಮನ ನಿವಾಸವಿದೆ. ಸೊ ಈ ರೀತಿ 4 ಜನರ ದೇವತೆಗಳ ನಿವಾಸ ಸ್ಥಾನ. ತದನಂತರ
ನೀರಿನ ಶುದ್ಧವಾದ ಕುಡಿಯುವ ನೀರಿನ ಸಮುದ್ರವಿದೆ. ಅದರ ನಂತರವಿದೆ ಸೊ ಜೀವಿಗಳಿರುವ ಭೂಭಾಗ. ನಂತರವಿದೆ ಯಾವುದೇ ಅಲ್ಲಿ ಚಿನ್ನದ ಒಂದು ಭಾಗವಿದೆ. ಅದರ ನಂತರವಿದೆ ಚಿನ್ನದ ಭೂಮಿ. ಚಿನ್ನದ ಭೂಮಿಯ ನಂತರವಿದೆ ಆಲೋಕ ಪರ್ವತ. ರೈಟ್, ಲೋಕಾಲೋಕ ಪರ್ವತ. ಲೋಕಾಲೋಕ ಪರ್ವತ ಅಂದರೆ ಅದು ಅದರ ನಂತರ ಯಾವುದೇ ಒಂದು ಜನರು ಯಾರೊಬ್ಬರು ಇರೋದಿಲ್ಲ. ಅದು ಎಂಡ್. ಅದು ಎಷ್ಟು ಎತ್ತರವಾಗಿದೆ ಅಂದ್ರೆ ಅದನ್ನ ಯಾರು ಪಾರು ಮಾಡೋಕ್ಕೆ ಆಗೋದೇ ಇಲ್ಲ, ಅಷ್ಟು ಎತ್ತರವಾಗಿದೆ ಅದು. ಸೊ ಲೋಕಾಲೋಕದ ಆ ಭಾಗದಲ್ಲಿ ಆ ಕಡೆ ಏನೂ ಇಲ್ಲ, ಯಾರು ಹೋಗುವಾಗಿಲ್ಲ ಅಲ್ಲಿ. ಸೊ ಅಲ್ಲಿ ಸೂರ್ಯನ ಕಿರಣ ಕೂಡ ತಟ್ಟೋದಿಲ್ಲ. ಸೊ ಅದು ಲೋಕಾಲೋಕ ಪರ್ವತ. ಓಕೆ. ಸೊ ಅದರ ನಂತರ ಲೋಕಾಲೋಕ ಪರ್ವತ ಆ ಕಡೆ ಯಾವುದೂ ಇಲ್ಲ, ಕತ್ತಲು ಇರುತ್ತೆ ಅಷ್ಟೇ. ಸೊ ಇದು ಭೂಮಂಡಲದ ಮೇಲಿನಿಂದ ನೋಡಿದರೆ ಮೇಲ್ನೋಟ. ಮೇಲೆ ಭಾಗದಿಂದ ನೋಡಿದರೆ ಹೇಗೆ ಕಾಣಿಸುತ್ತೆ, ಅದು ಈ ರೀತಿ ಭೂಮಂಡಲವಿದೆ. ಅರ್ಥ ಆಗ್ತಾ ಇದೆಯಾ? Okay, this is not up to the scale. This is not up to the scale, but it is different. Right. So ಲೋಕಾಲೋಕದ ಪರ್ವತದವರೆಗೂ ಎಷ್ಟಿದೆ? 1 billion miles. ಅದರ ನಂತರ ಇದೆ ಇನ್ನೊಂದು billion miles. So total 2 billion miles. Total the universe is 4 billion miles. Right. ಈ ಬ್ರಹ್ಮಾಂಡದ ಒಂದು ಅಳತೆ ಎಷ್ಟಿದೆ? ಡಯಾಮೀಟರ್ ಎಷ್ಟಿದೆ? 4 billion miles. ಈ ಕಡೆಯಿಂದ ಆ ಕಡೆವರೆಗೂ. ಓಕೆ, ಈಗ ಮಧ್ಯದ ಭಾಗದಲ್ಲಿ ನೋಡೋಣ. ಸೊ ಲವಣ ಸಾಗರ, ಕಬ್ಬಿನ ರಸದ ಸಮುದ್ರ, ಸುರಸಾಗರ, ಶಲ್ಮಲೆ ದ್ವೀಪ, ಲಕ್ಷದ್ವೀಪ. ಓಕೆ, ತಮಗೆಲ್ಲ ಕಾಣಿಸ್ತಾ ಇದೆಯಾ? ಯಾಕಂದ್ರೆ ಇವತ್ತಿನ ಸೆಷನ್ ತುಂಬಾ ಗಮನ ಕೊಟ್ಟು ನೋಡ್ಬೇಕು. ಇಲ್ಲಾಂದ್ರೆ ಏನೇನೋ ಬೇರೆ ಕೆಲಸ ಮಾಡ್ದಾಗ ಕೇಳಿದ್ರೆ ಏನೋ ಅರ್ಥನೇ ಆಗೋದಿಲ್ಲ, ಎಲ್ಲ ಬೌನ್ಸರ್ ಆಗಿಬಿಡುತ್ತೆ ನೋಡಿ. ಯಾಕಂದ್ರೆ ಈ ಚಿತ್ರಗಳನ್ನ ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಆಕ್ಚುಲಿ ಈ ಚಿತ್ರಗಳೆಲ್ಲ ನಮ್ಮ ಬಾಂಬೆ ಗೋವರ್ಧನ ಕಾಲೇಜ್ ಭಕ್ತರೆಲ್ಲ ಸೇರಿ ಮಾಡಿರೋದು. ತುಂಬಾ ರಿಸರ್ಚ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. 3D ಮಾಡೆಲ್ಸ್ ಕೂಡ ಮಾಡಿದ್ದಾರೆ. ಸೊ ಆ 3D ಮಾಡೆಲ್ಸ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯವಾಗಿದೆ. ಸೊ ಕೆಲವರು ಭಕ್ತರು ಇದ್ರದ್ದು ಅನಿಮೇಷನ್ಸ್ ಕೂಡ ಮಾಡಿದ್ದಾರೆ. ಅನಿಮೇಷನ್ಸ್ ಇಂದನೂ ಕೂಡ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಸಾಧ್ಯವಾದರೆ ಕೆಲವೊಂದು ಅನಿಮೇಷನ್ಸ್ ಕೂಡ ನಾನು ತೋರಿಸ್ತೀನಿ. ಸೊ ಯಾಕಂದ್ರೆ ಕಣ್ಣಿನಿಂದ ನೋಡಿದ್ರೆ ಅದು ಹೆಚ್ಚು ವಿಶ್ವಾಸ ಬರ್ತದೆ. ಬರೀ ನಾವು ಕೇಳಿದ್ರೆ ಅಷ್ಟು ಅರ್ಥ ಆಗ್ಲಿಕ್ಕಿಲ್ಲ. ಇಲ್ಲಿ ವ್ಯಾಸದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಶುಕದೇವ ಗೋಸ್ವಾಮಿಗಳು ಅವರು ಸೊ ಈ ಬ್ರಹ್ಮಾಂಡವನ್ನ ತೋರಿಸ್ತಾ ಇದ್ದಾರೆ. ಒಂದು ನಿಮಿಷ ಈ ವಿಡಿಯೋನ ತೋರಿಸ್ತೀನಿ. The universe is a sphere encased by successive coverings of the elements. ಇಲ್ಲಿ ಬ್ರಹ್ಮಾಂಡ ಹೇಗಿದೆ ಇಲ್ಲಿ ನೋಡಿ, ಪಂಚಮಹಾಭೂತಗಳು, ರೈಟ್? ಏರ್, ಫೈರ್, ವಾಟರ್, ಅರ್ತ್, ಈಗೋ. ಫಸ್ಟ್ ಅರ್ತ್, ವಾಟರ್, ಫೈರ್, ಏರ್, ನಂತರ ಈಥರ್, ನಂತರ ಅಹಂಕಾರ ಮತ್ತೆ ಬುದ್ಧಿ. ಇದೆಲ್ಲದ ಆವರಣದಿಂದ ತುಂಬಿದೆ. ಒಳಗಡೆ ಮಧ್ಯದಲ್ಲಿ ಇದೆ ಭೂಮಂಡಲ, ಎಂಪ್ಟಿ ಸ್ಪೇಸ್. ಓಕೆ, ಇಷ್ಟೆಲ್ಲ ಪದರಗಳ ಮಧ್ಯದಲ್ಲಿ ಖಾಲಿ ಜಾಗ ಇದೆ. ಖಾಲಿ ಜಾಗದಲ್ಲಿದೆ ಬ್ರಹ್ಮಾಂಡ.
ಖಾಲಿ ಜಾಗದ ಮಧ್ಯದಲ್ಲಿದೆ ನೀರು. Another Vishnu expansion ಆ reclining on ನೀರಿನ a ಮೇಲೆ separate bed while being ಮಹಾವಿಷ್ಣು massaged by his ಸಾರಿ consort ಗರ್ಭದಕ್ಷ ವಿಷ್ಣು. ಗರ್ಭದಕ್ಷ ವಿಷ್ಣುವಿನ ನಾಭಿ ಬ್ರಹ್ಮನ ಜನ್ಮವಾಗುತ್ತೆ. From his navel arose a lotus on which Brahma was born. Initially, the universe was pitch dark and Brahma engaged in meditation. ಪ್ರಾರಂಭದಲ್ಲಿ ಏನು ಕಾಣಿಸ್ತಾ ಇರಲಿಲ್ಲ. To create the universe. ಸೊ ಬ್ರಹ್ಮದೇವರು ಧ್ಯಾನ This ಮಾಡ್ತಾರೆ. account of creation may appear fantastic to some, but modern scientific theories also require fantastic leaps of faith to explain the origin of the universe. Vedic cosmology explains that the ಮೇಲಿದೆ universe is ಸತ್ಯಲೋಕ. made up of ಸತ್ಯಲೋಕದಿಂದ 14 ಕೆಳಗಡೆ arranged planetary ಹಲವಾರು systems ಲೋಕಗಳಿದ್ದಾವೆ. or loka. ಲೋಕ ಮಂಡಲಗಳು ಅಂತ ಹೇಳ್ಬೋದು. ಒಂದೊಂದು ಗ್ರಹ ಇಲ್ಲ, ಅಲ್ಲಿ ಗ್ರಹ ಮಂಡಲಗಳಿವೆ. ಸಾಕಷ್ಟು ಗ್ರಹಗಳಿವೆ ಒಂದೊಂದು ಲೋಕದಲ್ಲಿ. Each system resembles a galaxy and comprises stars, planets, and other celestial bodies. ಇವೆಲ್ಲ ಮೇಲಿನ ಲೋಕಗಳಿವೆಲ್ಲ. System is ಸತ್ಯಲೋಕ, Satyaloka, the abode ತಪಲೋಕ, of Brahma, ಜನಲೋಕ, which ಮಹಾಲೋಕ, is at a ಸ್ವರ್ಗಲೋಕ, height of 1.87 billion miles above. ಆದಲ ವಿತಲ. Below this Satyaloka planetary system is the Tapaloka planetary system, the abode of the ascetics, which is ಸೊ ತಪಲೋಕ ಇದೆ ಕೆಳಗಡೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. system. ಇದು ಭೂಮಂಡಲ. ಭೂಲೋಕದ ನಕಾಶೆ ಈ ರೀತಿ ಇದೆ, ಮ್ಯಾಪ್ ಈ ರೀತಿ ಇದೆ. Also known as heaven. And then from the center of the dome, a chandelier, which shows the planets according to ಕಾಣಿಸ್ತಾ ಇದೆಯಾ ಯಾವ ರೀತಿ ಗ್ರಹಗಳಿದೆ ಅಂತ? Planet is a star, is rotating from east to west, and it is hanging like the ಇಲ್ಲಿ ಮಧ್ಯದಲ್ಲಿ ಅಲ್ಲೊಂದು ನಕ್ಷತ್ರ ಕಾಣಿಸ್ತಾ ಇದೆ, ಅದು ಧ್ರುವ ನಕ್ಷತ್ರ. ಧ್ರುವ ನಕ್ಷತ್ರಕ್ಕೆ ಎಲ್ಲಾ ಗ್ರಹಗಳು ಮತ್ತೆ ಎಲ್ಲಾ ತಾರೆಗಳು ಕನೆಕ್ಟ್ ಆಗಿದ್ದಾವೆ. ಸೊ ಇಡೀ ನಕ್ಷತ್ರ ಮಂಡಲ, ತಾರಾಮಂಡಲದ ಸುತ್ತುತ್ತಾ ಇದೆ. ಎಲ್ಲ ಗ್ರಹಗಳು ಕೂಡ ಸುತ್ತುತ್ತಾ ಇದ್ದಾವೆ, ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತುತ್ತಾ ಇದ್ದಾವೆ. chandelier. ಈಗ ಶ್ಯಾಂಡಲಿಯರ್ ಮನೆಯಲ್ಲಿ ಮೇಲಿಂದ ಶ್ಯಾಂಡಲಿಯರ್ ಹಾಕ್ತಿವಲ್ಲ, ರೈಟ್, ಒಂದು ಪಾಯಿಂಟ್ ಇಂದ ಅದೆಲ್ಲ ನೇತಾಡ್ತಾ ಇರುತ್ತೆ. ಅದೇ ರೀತಿ ಧ್ರುವಲೋಕದಿಂದ ಎಲ್ಲವೂ ನೇತಾಡ್ತಾ ಇದಾವೆ, ಎಲ್ಲ ಗ್ರಹಗಳು ನೇತಾಡ್ತಾ ಇದಾವೆ. Center of the pole star. That we can see everybody. That the pole star or the North Star remains fixed and does not orbit the Dhruva sky Tare. is well known to Pole star. astronomers and sailors alike. Less known is the fact that the pole star rotates powerfully on its own axis. The ancient Vedic text called Matsya Purana explains, the planets and stars are all attached to the pole star by invisible astral cords. ಎಲ್ಲ ನಕ್ಷತ್ರಗಳು ಧ್ರುವತಾರೆಗೆ ಕನೆಕ್ಟ್ ಆಗಿದ್ದಾವೆ. ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಒಂದು ಕನೆಕ್ಷನ್ ಇದೆ, ರೋಪ್ಸ್, ಸೂಕ್ಷ್ಮವಾದ ಹಗ್ಗದಿಂದ ಅದು ಕನೆಕ್ಟ್ ಆಗಿದ್ದಾವಂತೆ. Of wind called Pravaha. The revolution of the pole star causes the orbital motion of other planets and stars. Through meditation, yogic astronomers visualize the planets and stars as different parts of the body. ಎಲ್ಲ ನಕ್ಷತ್ರಗಳು ನೋಡಿದ್ರೆ ಅದು ಶಿಶುಮಾರ ತರ ಕಾಣುತ್ತೆ, ಶಿಶುಮಾರ. The pole star, the topmost of the heavenly planets, is like the capital of the middle universe. Here, the third form of Vishnu resides on an ocean. ಧ್ರುವ ನಕ್ಷತ್ರದಲ್ಲೂ ಕೂಡ ಅದರ ಪಕ್ಕದಲ್ಲೇ ಭಗವಂತ ಕ್ಷೀರದಕ್ಷ ವಿಷ್ಣು ನೆಲೆಸ್ತಾನೆ. Of milk. In times of universal disturbances, the demigods headed by Brahma come. ಕಷ್ಟ ಬಂದಾಗ ದೇವತೆಗಳೆಲ್ಲ ಕ್ಷೀರಸಾಗರಕ್ಕೆ ಹೋಗಿ ಅಲ್ಲಿ The pole star is ಪ್ರಾರ್ಥನೆಗಳನ್ನ also the ಮಾಡ್ತಾರೆ. abode of Dhruva, ಅಲ್ಲಿ ಧ್ರುವ ಮಹಾರಾಜರು ಕೂಡ and exalted ವಾಸ ಮಾಡ್ತಾರೆ ಧ್ರುವ ತಾರೆಯಲ್ಲಿ. The Vedic ಸೂರ್ಯನ ಚಲನೆ, The Vedic ಪುಷ್ಕರ ದ್ವೀಪದಲ್ಲಿ ಮಧ್ಯದಲ್ಲಿ ಸೂರ್ಯ sun moves around the ಸುತ್ತುತ್ತಾ pole ಇದ್ದಾನೆ. star, situated vertically above Earth's north pole. As the sun goes around the Earth globe, we experience ಸೂರ್ಯ night. ಪೂರ್ವದಿಂದ ಪಶ್ಚಿಮಕ್ಕೆ ಯಾವಾಗ ಸುತ್ತುತ್ತಾನೆ ಆವಾಗ ಹಗಲು ರಾತ್ರಿ Does not revolve on its own axis, though it is slightly tilted toward the pole star.
During summer in the northern hemisphere, the North Pole experiences 6 months of daylight. Conversely, during summer in the southern hemisphere, the South Pole experiences 6 months of So daylight. 6 ತಿಂಗಳು These ಆ 6 ಉತ್ತರಾಯಣ, 6 ತಿಂಗಳು periods ದಕ್ಷಿಣಾಯಣ ಕೂಡ ಆಗುತ್ತೆ. correspond to a day and night for the demigods. Accounts for this phenomena by the vertical motion of the sun, technically called Uttarayana and Dakshinayana. ಉತ್ತರಾಯಣ ದಕ್ಷಿಣಾಯಣ ಕೂಡ ಆಗುತ್ತೆ. Do you know how many simultaneous users your website can handle? The sun moves upward on an incline for half a year and then downward for the next half. This motion produces 2 effects on Earth, namely the changing of the seasons and the varying durations of day and night. Ordinary vision sees the sun to be a mere globe of fire. ಸಾಮಾನ್ಯ ನೋಡಿದ್ರೆ ಸೂರ್ಯ ಗ್ರಹದ ತರ ಕಾಣಿಸ್ತಾನೆ, ಬಟ್ ಆಕ್ಚುಲಿ ಸೂರ್ಯ over the sun. ದೇವತೆ ಇದ್ದಾನೆ. His name is Vivasvan, and he rides on a golden chariot pulled by 7 divine horses at a speed of 16,000 miles per second. 16,000 ಮೈಲ್ ಪರ್ ಸೆಕೆಂಡ್ ಅಷ್ಟು ಫಾಸ್ಟ್ ಆಗಿ ಹೋಗ್ತಾನೆ ಸೂರ್ಯ. The chariot has one wheel which moves on celestial Manasottara mountain. ಸೂರ್ಯನ ಚಕ್ರಕ್ಕೆ ಒಂದೇ ಚಕ್ರವಿದೆ, ರಥಕ್ಕೆ ಒಂದೇ ಚಕ್ರ, ಒಂದೇ ಚಕ್ರದ ಮೇಲೆ The ಓಡಾಡ್ತಾರೆ. horizontal shaft is linked to the axial hub of the universe, Mount Meru, and the diagonal shaft is linked to the pole star. ಆ ಚಕ್ರ ಸುತ್ತೋದಕ್ಕೆ ಅದಕ್ಕೆ ಆಕ್ಸಲ್ ಬೇಕಲ್ಲ, ಸೊ ಒಂದು ಆಕ್ಸಲ್ ಮೇರು ಪರ್ವತಕ್ಕೆ ಕನೆಕ್ಟ್ ಆಗಿದೆ, ಇನ್ನೊಂದು ಆಕ್ಸಲ್ ಧ್ರುವ ಲೋಕಕ್ಕೆ ಕನೆಕ್ಟ್ ಆಗಿದೆ. With each circular path, the wheel gradually moves laterally inward for 6 months and then outward for 6 months. Similar to the chariot's vertical motion, this lateral action fine-tunes. ಸೊ ಚಕ್ರ 6 ತಿಂಗಳು ಹೊರಗಡೆ ಹೋಗುತ್ತೆ, 6 ತಿಂಗಳು ಒಳಗಡೆ ಬರುತ್ತೆ. ಔಟ್ವರ್ಡ್ ಮೋಷನ್, ಇನ್ವರ್ಡ್ ಮೋಷನ್. Seasonal changes on Earth. When the orbital motion of the sun is viewed from above, its illumination is seen to extend out to half of the greater Earth plane. ಸೂರ್ಯ ಸುತ್ತುತ್ತಾ ಇದ್ದಾನೆ. During its orbit, the sun passes over the 4 cities situated in the 4 cardinal directions, and the city in the sunrise means the circle or mandala of the Earth of Bhumandala. Bhumandala is divided into a series of symmetrically ಸೊ ಇಲ್ಲಿ ನೋಡಿ, size. ಇಲ್ಲಿ ನೋಡಿ, ಇಲ್ಲಿವರೆಗೆ ಡಿಸ್ಕಸ್ ಮಾಡಿ ಅದು ಅರ್ಥ ಆಗುತ್ತೆ. ಮಧ್ಯದಲ್ಲಿ ಸುಮೇರು ಪರ್ವತ, Perfect rings of cosmic size with no resemblance to irregular earthly ಸುಮೇರು cones. ಪರ್ವತದ ಸುತ್ತಲೂ ದ್ವೀಪಗಳು, ರೈಟ್, ವರ್ಷಗಳು, ಭಾರತ ವರ್ಷ, ಕಿಂಪುರುಷ ವರ್ಷ, ರೈಟ್, ಅದೆಲ್ಲ ನೋಡಿದೀವಿ. ಹರಿವರ್ಷ, ಈಲಾವೃತ ವರ್ಷ. ಮೇರು ಪರ್ವತದ ಮೇಲೆ ಕೂಡ ದೇವತೆಗಳ ನಿವಾಸ ಸ್ಥಾನವಿದೆ. In the center of ಲವಣ Bhumandala ಸಾಗರ, is the circular island of Jambudweep with 9 subdivisions called Varshas. These include Bharatavarsha, which can be understood in one sense as India and in another as the total area inhabited by ordinary human beings. Jambudweep is centered on the geometrically shaped Sumeru mountain, which represents the world axis and is surmounted by the city of Brahma, the universal creator. The Bhagavatam presents astronomy in geographical ನೋಡಿ ಪರ್ವತಗಳು ಹೇಳಿದ್ವಲ್ಲ, ಪರ್ವತಗಳು ಹೇಗೆ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ. and the mode of presentation is ಎಲ್ಲ ವರ್ಷಗಳ different ಮಧ್ಯೆ from familiar modern approach. ಪರ್ವತಗಳು ಈ ರೀತಿ ಕಾಣಿಸ್ತವೆ. Although the earth disk of Bhumandala may look naively unrealistic, careful ಸೊ ಅದರ ಸುತ್ತಲೂ ಸಾಗರಗಳು, ದ್ವೀಪಗಳು. study shows that the Bhagavatam uses it to represent at least 4 different reasonable and consistent models. Khanda and referred to by the name Bharat. ಸೊ ಭಾರತ ವರ್ಷದ ದಕ್ಷಿಣ ಭಾಗದಲ್ಲಿದೆ ಭಾರತ ಖಂಡ. Immemorial up until the present day. जम्बूद्वीपे भारतवर्षे भारतखण्डे मेरोः दक्षिणे पार्श्वे Vedic cosmology gives ಸೊ ದಕ್ಷಿಣ ಭಾಗದಲ್ಲಿದೆ ಭಾರತ. descriptions of the ಭಾರತ entire cosmos, including ಹೀಗೆ 2D 3D ಅಲ್ಲೂ ಕೂಡ ತೋರಿಸೋದು ಕಷ್ಟ, ಅದು ಕೂಡ ಪ್ರಯತ್ನ ಪಟ್ಟಿದ್ದಾರೆ ತೋರಿಸೋದಕ್ಕೆ. ಎಕ್ಸಾಕ್ಟ್ಲಿ ಈ ರೀತಿ ಅಂತ ಹೇಳಕ್ಕಾಗಲ್ಲ, ಬಟ್ somewhat like this. its subtle features. Perception and access to these subtle features, however, requires karmic qualification.
ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಕರ್ಮ ಬೇಕು. ಅಂತ ಸೂಕ್ತವಾದ ಪುಣ್ಯ ಕರ್ಮ ಮಾಡಿದವ್ರಿಗೆ ಮಾತ್ರ ಇದು ನಿಜವಾಗ್ಲೂ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಥಿಯರಿಟಿಕಲಿ ಅರ್ಥ ಮಾಡ್ಕೋಬಹುದು, ಬಟ್ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಂದ್ರೆ ಅಷ್ಟೊಂದು ಪುಣ್ಯ ನಾವು ಗಳಿಸ್ಬೇಕು. Consequently, much of the cosmos described earlier, as well as parts of the cosmography about to be described, are imperceptible and inaccessible to us earthly inhabitants. Bharat Khanda is one of the 9 islands of the larger and originally bow-shaped Bharat. Being completely surrounded by water, the island, our Earth, is all Navadvip. As a people manager, ensuring that your workforce focuses on core business activities is crucial. ಇದೆಲ್ಲ ಜಂಬೂದ್ವೀಪ, ಕೈಲಾಸ ಪರ್ವತ. In Bharatvarsha, the famous mountains known as the Himalayas, ಹಿಮಾಲಯ ಪರ್ವತದಲ್ಲಿ ನರನಾರಾಯಣ ಋಷಿಗಳು ಇರ್ತಾರೆ. ಇಲ್ಲಿ ಶಿವ ಕೂಡ ಇರ್ತಾನೆ. in the center of called Meru, place for the demigod. ಮೇರು ಪರ್ವತದ ಸುತ್ತಲೂ ಚಿಕ್ಕ ಚಿಕ್ಕ ಪರ್ವತಗಳಿವೆ, ಸುವರ್ಣ ಪರ್ವತಗಳು ಸಪೋರ್ಟ್ ಮಾಡ್ತವೆ. Dvipa is 0.8 million miles in diameter and called Manavati. On top of ಮೇರು ಪರ್ವತದ ಮೇಲೆ ಈ ರೀತಿ is a resort of Brahma. ದೇವತೆಗಳ ರೆಸಾರ್ಟ್ಸ್ ಇದಾವೆ. Of Manavati and then flows out into ಗಂಗಾ ನದಿ ಮಧ್ಯದಲ್ಲಿ ಬರ್ತಾರೆ, ಮಧ್ಯದಿಂದ ಹರಿಕೊಂಡು ಭಾರತ ವರ್ಷದವರೆಗೂ ಬರ್ತಾರೆ. surrounding Manavati. One of these cities, King Indra lives here in majestic opulence. ಇಂದ್ರ ಕೂಡ ಇರ್ತಾನೆ ಅಲ್ಲಿ. Extends out to the edges of the universe. ಇಲ್ಲಿ ನೋಡಿ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ಅಂದ್ರೆ, ನಮ್ಮ ಜಂಬೂದ್ವೀಪ ತುಂಬಾ ಚಿಕ್ಕದು, ಭಾರತ ವರ್ಷ ತುಂಬಾ ಚಿಕ್ಕದು. ನಮ್ಮ ಭಾರತ ಅಥವಾ ನಮ್ಮ ಕರ್ನಾಟಕ ಇನ್ನೂ ಚಿಕ್ಕದು, ಬೆಂಗಳೂರು ಒಂದು ಚುಕ್ಕಿನೂ ಅಲ್ಲ, ಅಷ್ಟು ಸಣ್ಣದು ನಮ್ಮ ಜಾಗ. ನಾವು ಇಷ್ಟು ದೊಡ್ಡದು ಅಂತ ತಿಳ್ಕೊಂತೀವಿ, ಬಟ್ ಅಷ್ಟು ಚಿಕ್ಕ ಜಾಗ ಇದು. ಸೊ ಬ್ರಹ್ಮಾಂಡ ನೋಡಿ ಹೇಗಿದೆ. It has a diameter of 4 billion miles. ಸೊ ಬ್ರಹ್ಮಾಂಡದ ಒಂದು ಅಳತೆ ಎಷ್ಟು? 4 ಬಿಲಿಯನ್ ಮೈಲ್ಸ್. Known as Bhumandala, shaped like a lotus flower, it has 7 concentric islands and oceans with Mount Meru as its pericarp. ಕಮಲದ ತರ ಕಾಣಿಸುತ್ತೆ, ಲೈಕ್ ಎ ಲೋಟಸ್. The 7 oceans respectively contain salt water, sugarcane juice, liquor, and sweet, strewed as portraying the earth partly due to our to be referred to by several men. For example, aspects of cosmology. The word parim flat spherical. ಭೂಮಂಡಲದ ಅಂತ್ಯದಲ್ಲಿವೆ 4 ಪರ್ವತಗಳು. ಲೋಕಾಲೋಕ ಪರ್ವತದ ಹತ್ರ 4 ದೊಡ್ಡ ಆನೆಗಳಿವೆ, ಸಪೋರ್ಟ್ ಮಾಡ್ತಾವಂತೆ ಈ ಭೂಮಂಡಲವನ್ನ. ಈ ಆನೆಗಳನ್ನ ನಾವು ನೋಡೋಕ್ಕಾಗೋದಿಲ್ಲ, ಯಾಕಂದ್ರೆ ಅವು ಅದನ್ನು ನೋಡೋದಕ್ಕೆ ನಮ್ಗೆ ಅರ್ಹತೆ ಇಲ್ಲ, ಅಷ್ಟು ಕರ್ಮ ಇಲ್ಲ ನಮಗೆ. ಭೂಮಂಡಲದ ಒಳಗಡೆ ಕೆಳಗಡೆ ಲೋಕಗಳು, ಆತಲ, ವಿತಲ, ಸುತಲ, ರಸತಲ, ತಲಾತಲ, ಪಾತಾಲ. ಅಲ್ಲಿ ಸೂರ್ಯನ ಕಿರಣಗಳು ಹೋಗೋದಿಲ್ಲ. 80,000 ಮೈಲ್ ಕೆಳಗಡೆ ಹೋದ್ರೆ ಬೇರೆ ಬೇರೆ ಲೋಕಗಳು ಸಿಗ್ತವೆ. are the remaining 6 nether worlds, all of which are fully Loka, lives the magical architect ಸುತ್ತಲ ಲೋಕ. who has designed many brilliantly decorated cities. ಅಲ್ಲಿ ರಾಕ್ಷಸರು ಇರ್ತಾರೆ, ರಾಕ್ಷಸರು ಮನೆ ಕಟ್ಟಿರ್ತಾರೆ, ಅರಮನೆ ಕಟ್ಟಿರ್ತಾರೆ. ನೀವು ಪ್ರತಿದಿನ ನಿಮ್ಮ ಕಾರುಗಳನ್ನು ಚಲಾಯಿಸುತ್ತಿರುತ್ತೀರಾ, ಆದರೆ ವಾತಾವರಣದಲ್ಲಿರುವ ಧೂಳು, ಕೆಸರು. The demigod of justice, Yamaraj, ಯಮರಾಜರು ಕೆಳಗಡೆ, ಫುಲ್ ಕೆಳಗಡೆ ಪಾತಾಳದಲ್ಲಿ ಇರ್ತಾರೆ. and sends them to one of these. ಅಲ್ಲಿ ನರ್ಗಗಳು, 28 ನರ್ಗಗಳು. Souls are administered appropriate punitive measures. ನರಕದಲ್ಲಿ ಪಾಪಿಗಳಿಗೆ ಕಷ್ಟ ಕೊಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಓಕೆ, ಈಗ ನೋಡಿ ಹೇಗಿದೆ ಭೂಮಂಡಲ. And subterranean planetary systems rest upon one of the hoods of the gigantic divine serpent. ಕೆಳಗಡೆ ಕೂರ್ಮ, ಮೇಲೆ ಅದರ ಮೇಲೆ ಅನಂತನ ಮೇಲೆ ಭೂಮಂಡಲದ 7 ಪದರಗಳು, ಅದರ ಮೇಲೆ ಇದೆ ಆನೆಗಳು. And Kurma resides in the ocean that fills half the universe.
ಕೂರ್ಮಾವತಾರ, ಕೇಶವದೀತ ಕೂರ್ಮ ಶರೀರ, ಅದರ ಮೇಲೆ ಅನಂತ ಶೇಷ, ಅನಂತನ ತಲೆ ಮೇಲೆ ಇಷ್ಟು ಇಡೀ ಬ್ರಹ್ಮಾಂಡ ಆಗಿದೆ. ಎಷ್ಟು ಪವರ್ಫುಲ್ ಇರಬೇಕು ಅನಂತ. ಇಲ್ಲಿ ತಾರಾಮಂಡಲಗಳು ತೋರಿಸ್ತಾ ಇದ್ದಾರೆ. ಮೇಲ್ಗಡೆ ಇರುವಂತಹ ಲೋಕಗಳು, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ. ಎಲ್ಲ ಗ್ರಹಗಳನ್ನ ದಾಟಿ, ಬ್ರಹ್ಮಾಂಡದ ಪದರಗಳನ್ನ ದಾಟಿ ಹೊರಗಡೆ ಬಂದರೆ ಇದೆ ವಿರಜಾ ನದಿ. ಬ್ರಹ್ಮಾಂಡದ ಪದರಗಳ ಹೊರಗಡೆ ವಿರಜಾ ನದಿ, ಅದನ್ನ ದಾಟಿದ್ರೆ ಬ್ರಹ್ಮಜ್ಯೋತಿ, ಬ್ರಹ್ಮಜ್ಯೋತಿಯನ್ನು ದಾಟಿದ್ರೆ ಕೈಲಾಸ, ಶಿವನ ಲೋಕ, ಸದಾಶಿವಲೋಕ. ಅದನ್ನ ದಾಟಿ ಬ್ರಹ್ಮಜ್ಯೋತಿಯ ಎಂಡಲ್ಲಿದೆ ಕೈಲಾಸ. ಅದನ್ನ ದಾಟಿ ಮುಂದಕ್ಕೆ ಹೋದ್ರೆ ಇದು ವೈಕುಂಠ ಲೋಕ. ಕೈಲಾಸದ ನಂತರ ವೈಕುಂಠ ಲೋಕ. ವೈಕುಂಠ ಲೋಕ. ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದಾರೆ. ನಾರಾಯಣ, ಲಕ್ಷ್ಮೀನಾರಾಯಣ. ನಂತರ ರಾಮಚಂದ್ರರ ಲೋಕ ಅಯೋಧ್ಯ, ಅದರ ಮೇಲೆ ಗೋಲೋಕ. ಹಲವಾರು ವೈಕುಂಠ ಲೋಕಗಳಿವೆ. ಹಲವಾರು ವೈಕುಂಠ ಲೋಕದ ಮೇಲೆ ಗೋಲೋಕ ವೃಂದಾವನ. This AI transforms a kid's photo into a personalized storybook parents will pay for. Here's how it works. ಇಲ್ಲಿ ನೋಡಿ, ಗೋಲೋಕ ವೃಂದಾವನ. ಕೃಷ್ಣ, ರಾಧಾರಾಣಿ. ಲೀಲೆಗಳು ಭಗವಂತ ಅಲ್ಲಿ ಬೃಂದಾವನದಲ್ಲಿ ಮಾಡ್ಕೊಡ್ತಾನೆ. ಹರೇ ಕೃಷ್ಣ. ಸೊ ಸಂಕ್ಷಿಪ್ತವಾಗಿ ನಾವು ವಿಡಿಯೋದ ಮುಖಾಂತರ ನೋಡಿದ್ದೀವಿ ಯಾವ ರೀತಿ ಭೂಮಂಡಲ ಇದೆ ಅಂತ. ಓಕೆ, ವಿಡಿಯೋನ ನಾನು ಶೇರ್ ಮಾಡ್ತೇನಂತೆ, ತಾವು ಫ್ರೀ ಇದ್ದಾಗ ನೋಡ್ಬೋದು. ವೇದಿಕ್ ಕಾಸ್ಮಾಲಜಿ ಅಂತ ನಮ್ಮ ಇಸ್ಕಾನ್ ಸನ್ಯಾಸಿಗಳು ದಾನವೀರ ಸ್ವಾಮಿ ಮಹಾರಾಜ್ ಮತ್ತು ಇತರರು ಅವರು ಇದನ್ನೆಲ್ಲ ಮಾಡಿದ್ದಾರೆ. ಸೊ ಮಾಯಾಪುರದಲ್ಲಿ ಕೂಡ ಇದನ್ನೇ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಮಾಯಾಪುರ ದೇವಸ್ಥಾನದಲ್ಲಿ ಕೂಡ ಈ ಬ್ರಹ್ಮಾಂಡದ 3D ಮಾಡೆಲ್ ಏನಿದೆ ಅದನ್ನ ಅಲ್ಲಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. At the bottom of the planetary display, ಸೊ ನೋಡಿ ಕೆಳಗಡೆ. So at the bottom of the planetary display we have Shesha holding up the earth. ಅನಂತ ಶೇಷ, ಸಾವಿರಾರು ಹೆಡೆಗಳ ಮೇಲೆ ಬ್ರಹ್ಮಾಂಡವಿದೆ. Powered incarnation. ಅಲ್ಲಿ ಶಂಕರ್ಷಣ ಭಗವಂತ ಇದ್ದಾನೆ. Ananta speaking Bhagavatam to the 4 Kumaras, and above the 7 subterranean planets. 7 ಕೆಳಗಿನ ಲೋಕಗಳು, ಅದರ ಮೇಲೆ ಇದೆ ಭೂಮಂಡಲ. Here we can see Jambudvipa, the central island of Bhumandala, and Bharat Varsha is situated on the southern side of that. It's 8 other Varshas
with Ilavrita Varsha in the center, various supporting mountains with a large tree. ಇಲ್ಲಿ ನೋಡ್ತೀರಾ, ಇಲ್ಲಿ ಭೂಮಂಡಲ ಇದು ಜಂಬೂದ್ವೀಪ ಹೇಗೆ ಅಂದ್ರೆ ಮಧ್ಯದಲ್ಲಿ ಎಲಿವೇಶನ್ ಇದೆ, ಸೈಡ್ ಅಲ್ಲಿ ಅದು ಟೇಪರ್ ಆಗ್ತಾ ಬರ್ತಾ ಇದೆ. ನೋಡ್ತಾ ಇದ್ದೀರಾ? On the southern side of that. ನೋಡಿ, ಮೇಲ್ ಬರುತ್ತತ್ರ ಎಲಿವೇಶನ್ ಇದೆ, ಹೈಟ್ ಇದೆ, ಸೈಡಿಗೆ ಬರ್ತಾ 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 ಅದು ಡೌನ್ ಆಗ್ತಾ ಇದೆ. ಸೊ ಅದೊಂದು ಪ್ಲೇನ್ ಇಲ್ಲ, ಇಟ್ಲಿಕ್ಕೆ ಸ್ಲೋಪ್, ಅದು ಸ್ಲೋಪ್ ತರ ಇದೆ. ಓಕೆ, ಹೈಟ್ ಕಮ್ಮಿ ಆಗ್ತಾ ಬರ್ತದೆ ಸೈಡಿಗೆ. 8 other varshas with Ilavrita Varsha in the center, various supporting mountains with large trees upon them, described in Srimad Bhagavatam. ಪ್ರತಿಯೊಂದು ಬೆಟ್ಟದ ಮೇಲೆ ಗಿಡಗಳಿದಾವಲ್ಲ. In the very center of Ilavrita Varsha is Mount Meru, Golden Mountain. Atop Mount Meru are the cities of important demigods, Lord Brahma in the center, 8 Dikpalas in the cardinal directions and ಮತ್ತೆ ಬ್ರಹ್ಮಲೋಕ ಮಧ್ಯದಲ್ಲಿ. Moving out, we can see the broader Bhumandala, 7 concentric islands and oceans surrounding them. The 7th of these islands is Pushkara Dweep. ವರ್ಕಿಂಗ್ ಮಾಡಲ್ ತೋರಿಸಕ್ಕಾಗಲ್ಲ. ಮಾನಸೋತ್ತರ ಪರ್ವತದಲ್ಲಿ 4. Out further is Lokaloka Mountain. These large elephants stand. ಲೋಕಾಲೋಕ ಪರ್ವತ ಆ ಕಡೆ ಏನೂ ಇಲ್ಲ. ಸೊ ಈ 4 ಆನೆಗಳಿದಾವೆ. Balanced Bhumandala. Outside of Lokaloka Mountain is Aloka Varsha, which is dark. The rays of the sun and the other luminaries extend up to Lokaloka Mountain. ನಕ್ಷತ್ರಗಳು, ಸೂರ್ಯನ ಕಿರಣಗಳು ಲೋಕಾಲೋಕ ಪರ್ವತ ಉತ್ತರ ಕಾಣಿಸುತ್ತೆ ಅಷ್ಟೇ. On Manasotra Mountain here on Pushkara Dweep, the sun travels above this mountain at the southernmost point of its annual orbit. ಇದು ಏನಿದು? ಪುಷ್ಕರ ದ್ವೀಪ, ಮಾನಸೋತ್ತರ ಪರ್ವತ ಮಧ್ಯದಲ್ಲಿ ಹೈಟ್ ಇದೆ, ಸೈಡ್ ಅಲ್ಲಿ ಕಮ್ಮಿ ಆಗ್ತಾ ಇದೆ, ಸ್ಲೋಪ್ ಇದೆ ನೋಡಿ. ಸೊ ಸೂರ್ಯ ಈ ಬೆಟ್ಟದ ಮೇಲೆ ಓಡ್ತಾನೆ, ಚಕ್ರದ ಮೇಲೆ ಓಡ್ತಾನೆ. Above Bhumandala is Bhuvarloka, which is the residence of the Charanas, Siddhas, Yakshas, Gandharvas. So Bhumandala ಮೇಲೆ Bhuvaloka is Swargaloka, beginning from the sun and extending up to the pole star Dhruvaloka. This is the moving part of the planetary display. So ಅದು rotate ಆಗ್ತದೆ ನೋಡಿ. You can see the sun and the moon moving in their chariots. The chariots are being drawn by horses moving in the anti-clockwise direction, but they're traveling with the wheel of time. ನವಗ್ರಹಗಳು ಸುತ್ತಾ ಇದಾವೆ, faster. So it ಕೆಲವೊಂದು looks ಫಾಸ್ಟ್ ಆಗಿ ಕೆಲವೊಂದು ಸ್ಲೋ ಆಗಿ ಮೂವ್ ಆಗ್ತಾ ಇದೆ. Above them the zodiac of stars, more planets. ತಾರಾಮಂಡಲ, ರಾಶಿಗಳು. So here we can see ರಾಶಿಗಳು ಕಾಣಿಸ್ತದೆ. chakra circumambulating the axis that connects Mount Meru with Dhruvaloka. Above these planets, we come to the planet of the 7 sages. You can see them here. They're commonly known as the Big Dipper, and then Dhruvaloka, the pole star. On the ocean of milk situated there, Kshirodakshaya Vishnu, who is the Paramatma within everyone's heart. He resides on Vishnu. Moving up beyond there, we have Mahaloka, Janaloka, Tapaloka, and Satyaloka. In this video, we haven't included many of the details for there, but on Mahaloka, Janaloka, Tapaloka, we have residences of the Lord, such as Varaha, Vamana, and so on. Here's Brahmaloka, and on Brahmaloka, we also have a form of the Lord, Garbhodakshaya Vishnu, as beyond there is the 7 coverings of the universe, earth, water, fire, etc. And outside of the universes is the abode of Lord Shiva, Shiva Loka. There he resides eternally. Beyond Shiva Loka, we come to Mahavishnu, Karanodakashaya Vishnu, with innumerable universes that are emanating from the pores of his transcendental body. Here you can see him being served by Rama Devi. The effulgence of the Lord's transcendental body. Penetrating through the Brahmajyoti, we come to the Vaikuntha planets. We're showing 24 planets of the Vaikuntha realm in this model. The Lord with 4 arms is holding the conch, disc, club, and lotus,
and the various combinations of those four make 24. Then we come to Goloka Vrindavan. Here we can see Radha Madhava, but we'll also be showing the other primary rasas. Krishna with the cowherd boys, Krishna being served, Krishna with Mother Yashoda. So this is an overview of the planetary display to be shown in the main dome of the temple. ಇದು ಮಾಯಾಪುರ್ ಟೆಂಪಲ್ ಮಾಡೆಲ್. ಶ್ರೀಲ ಪ್ರಭುಪಾದರು ಹೇಳಿದ್ರು ಅವರಿದ್ದಾಗ ಈ ಒಂದು ನಮ್ಮ ವೇದದಲ್ಲಿ ಭಾಗವತದಲ್ಲಿ ಕೊಟ್ಟ ಹಾಗೆ ನಾವು ಮಂದಿರ ಕಟ್ಟಬೇಕು, ಅಲ್ಲಿ ಎಲ್ಲಾ ಲೋಕಗಳನ್ನ ತೋರಿಸಬೇಕು. ವಿಜ್ಞಾನಿಗಳು ಒಂದು ರೀತಿಯ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಆ ವಿಜ್ಞಾನಿಗಳು ಅದನ್ನು ಪ್ರಮಾಣೀಕರಿಸಿಲ್ಲ, ಬಟ್ ಶಾಸ್ತ್ರದ ಏನಿದೆ ಅದು ಸತ್ಯ, ಅದು ಹೇಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಸತ್ಯವನ್ನ. ಸೊ ವಿ ಶುಡ್ ಟ್ರೈ ಟು ಲರ್ನ್ ಫ್ರಮ್ ಶಾಸ್ತ್ರ. ಆದರೆ ಶಾಸ್ತ್ರದಲ್ಲಿ ಕೊಟ್ಟಿದ್ದನ್ನು ಕೂಡ ನಾವು ಕೆಲವೊಮ್ಮೆ ಪ್ರಮಾಣೀಕರಿಸಲು ಸಾಧ್ಯವಾಗೋದಿಲ್ಲ, ಯಾಕಂದ್ರೆ ಅಷ್ಟು ನಾವು ಸುಕೃತಿ ಪುಣ್ಯ ಬೆಳೆಸ್ಕೊಂಡಿಲ್ಲ. ನಂಬಿಕೆಯಿಂದ ನಾವು ನೋಡಬೇಕು ಅಷ್ಟೇ, ನಂಬಿಕೆ ಇರಬೇಕು. ಓಕೆ, ಕೆಲವೊಂದು ಅರ್ಥ ಆಗ್ತಾ ಇದೆ, ಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಕೆಲವೊಂದು ವಿಚಾರಗಳು ಸತ್ಯವಾಗಿವೆ, ನಮಗೆ ಅರ್ಥ ಆಗ್ತಾ ಇದ್ದಾವೆ ಕೂಡ. ಅದೇ ಕೆಲವೊಂದು ವಿಚಾರಗಳು ನಮಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಅದು ಶ್ರದ್ಧೆಯಿಂದ ನಾವು ಒಪ್ಕೊಂಡು ಮುಂದಕ್ಕೆ ಹೋಗ್ಬೇಕು. ನಮ್ಮ ಪುಣ್ಯ ಮತ್ತೆ ನಾವು ಸಾಧನೆ ಮಾಡಿದ ಹಾಗೆ ಅದು ನಮಗೆ ಗೋಚರವಾಗ್ತಾ ಹೋಗುತ್ತೆ, ಅದು ಸಾಕ್ಷಾತ್ಕಾರ ಆಗ್ತಾ ಹೋಗುತ್ತೆ. ಈ ಹಂತದಲ್ಲಿ, ಬಿಗಿನಿಂಗ್ ಹಂತದಲ್ಲಿ ಅದು ಸಾಕ್ಷಾತ್ಕಾರ ಆಗ್ಲಿಕ್ಕಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡ್ದಂಗೆ ಶಾಸ್ತ್ರದ ಯಾವ ಮಾತುಗಳು ನಮಗೆ ಅರ್ಥ ಆಗ್ತಾ ಇಲ್ವೋ ಅದು ಮುಂದೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ತುಂಬಾ ಜನ ವಿಡಿಯೋ ಕಳಿಸಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ವಿಲ್ ಸೆಂಡ್ ವಿಡಿಯೋ, ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಂತ. ಓಕೆ, ಈಗ ಸ್ವಲ್ಪ ಡೀಟೇಲ್ಸ್ ನೋಡೋಣ. ಮಧ್ಯದಲ್ಲಿದೆ ಜಂಬೂದ್ವೀಪ, ಅದರ ಸುತ್ತಲೂ ಇದೆ ಲವಣ ಸಾಗರ. ಸೊ ಇದರ ಅಗಲ ಎಷ್ಟು? ಟೋಟಲ್ 1,00,000 ಯೋಜನೆಗಳು ಅಂತ ಹೇಳ್ಬೋದು. ಸೊ ಅಲ್ಲಿ ಯಾರಿದ್ದಾರೆ? ಅಗ್ನಿಧ್ರ ಮತ್ತು ಋಷಭದೇವ ಅವರಿದ್ದಾರೆ. ಸೊ ಭರತ ಮಹಾರಾಜರ, ಅಗ್ನಿಧರ, ಋಷಭದೇವ, ಭರತ. ಓಕೆ, ಭರತ ಮಹಾರಾಜರು ಭಾರತ ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ರು. ಸೊ ಅದರಲ್ಲಿ 9 ಅಲ್ಲಿ ವರ್ಷಗಳಿವೆ ಜಂಬೂದ್ವೀಪದಲ್ಲಿ. ಸೊ 9 ವರ್ಷಗಳಲ್ಲಿ 9 ಪರ್ವತಗಳು, 9 ರಾಜರಿದ್ರು, ಮತ್ತೆ 9 ಭಗವಂತನ ಮೂರ್ತಿಗಳಿದ್ದಾರೆ. ಓಕೆ, ಸೊ ಅಲ್ಲಿ ಭಾರತ ವರ್ಷ ಮಾತ್ರ ಕರ್ಮಭೂಮಿ, ಉಳಿದ 8 ವರ್ಷಗಳು ಭೌಮ ಸ್ವರ್ಗ ಅಂತ ಕರೀತಾರೆ. ಸ್ವರ್ಗದಂತೆಯೇ ಅಲ್ಲಿ ಸುಖವಿದೆ, ತ್ರೇತಾಯುಗದಂತೆ ಸಮಯವಿದೆ. ಆದ್ರೆ ಭಾರತ ವರ್ಷದಲ್ಲಿ ಮಾತ್ರ ಚತುರ್ಯುಗಗಳು, ಮತ್ತೆ ಇಲ್ಲಿ ಕರ್ಮಭೂಮಿ ಅಂದ್ರೆ ಕರ್ಮ ಹುಟ್ಟಿಸೋದು ಇಲ್ಲಿ ಮಾತ್ರ. ಸೊ ಕರ್ಮ ಮಾಡೋದಕ್ಕೆ ಜನರು ಭಾರತ ವರ್ಷಕ್ಕೆ ಬರ್ಬೇಕಾಗತ್ತೆ. ನಂತರ ಪ್ಲಕ್ಷದ್ವೀಪದಲ್ಲಿ ಕಬ್ಬಿನ ರಸದ ಸಮುದ್ರ. ಓಕೆ, ಪ್ಲಕ್ಷದ್ವೀಪದ ಸುತ್ತಲೂ ಕಬ್ಬಿನ ರಸದ ಸಮುದ್ರ. ಸೊ ಅದು ಎಷ್ಟು ಇದೆ? 0.2 ಮಿಲಿಯನ್ ಯೋಜನಸ್. ಸೊ ಸರಿ ಕೊಟ್ಟಿದ್ದಾರೆ. ಸೊ ಡಬಲ್ ಆಗ್ತಾ ಇದೆ. ಫಸ್ಟ್ 1 ಮಿಲಿಯನ್ ಯೋಜನೆ ಇತ್ತು ಜಂಬೂದ್ವೀಪ, ಅದರಲ್ಲಿ 0.1 ಮಿಲಿಯನ್ ಯೋಜನಸ್ ಇತ್ತು, ಈಗ 0.2 ಮಿಲಿಯನ್ ಯೋಜನಸ್. ಸೊ 2 ಲಕ್ಷ ಯೋಜನೆಗಳು ಅಂತ ಹೇಳ್ಬೋದು. ಸೊ ಅಲ್ಲಿ ಲಕ್ಷದ್ವೀಪದಲ್ಲಿ ಯದ್ಮಜಿಹ್ವ ಮತ್ತೆ ಅವರ 7 ಪುತ್ರರಿದ್ದಾರೆ. ಯದ್ಮಜಿಹ್ವನ 7 ಪುತ್ರರು ಅಲ್ಲಿರುವಂತಹ 7 ವರ್ಷಗಳನ್ನ ಆಡಳಿತ ಮಾಡ್ತಾ ಇದ್ದಾರೆ. ಅಲ್ಲಿ ಸೂರ್ಯ ದೇವನ ಆರಾಧನೆ ಮಾಡ್ತಾರೆ. ಮತ್ತೆ ಲಕ್ಷದ್ವೀಪದಲ್ಲಿ ಪ್ಲಕ್ಷ ಮರ ಇದೆ, ಅದಕ್ಕೋಸ್ಕರ ಪ್ಲಕ್ಷದ್ವೀಪ ಅಂತ ಹೆಸರು ಬಂತು. ಈ ಪ್ಲಕ್ಷದ್ವೀಪದಲ್ಲಿ ಅಲ್ಲಿ ಪರ್ವತಗಳು ಕೂಡ ಇವೆ. ಸೊ 7 ಪರ್ವತಗಳು, 7 ದ್ವೀಪಗಳು, 7 ನದಿಗಳು, ಮತ್ತೆ 4 ಜಾತಿಗಳಿದ್ದಾವೆ. ಆ 7 ದ್ವೀಪಗಳು, 7 ಪರ್ವತಗಳು ಆ
ಲಕ್ಷದ್ವೀಪವನ್ನ 7 ರೀತಿಯಲ್ಲಿ ಅದು ಅದು ಏನಂತಾರೆ, ಅದು ಡಿವೈಡ್ ಮಾಡುತ್ತೆ. ಆ ಪರ್ವತಗಳು ಹೇಗಿದ್ದಾವಂದ್ರೆ, ಸ್ವಲ್ಪ ಚಿತ್ರ ಬರೆದು ಅರ್ಥ ಮಾಡಿಸ್ಬೇಕಾಗುತ್ತೆ. ಓಕೆ, ಓಕೆ. ಸ್ವಲ್ಪ ಇದೊಂದು ದೀಪ ಸುತ್ತಲೂ ಕಲರ್ ಕೊಡ್ಬೋದಾ ಇಲ್ಲಿ? ಓಕೆ, ಇದೇನಿದೆ ಇದೆಲ್ಲ ಒಂದು ದೀಪ. ಇದು ಲಕ್ಷದೀಪ ಅಂದ್ಕೊಳ್ಳಿ ಇದು ಸುತ್ತಲೂ. ಓಕೆ, ಮಧ್ಯದಲ್ಲಿತ್ತು ಜಂಬೂ ದೀಪ. ಓಕೆ, ಇದು ಸಾಲ್ಟ್ ವಾಟರ್ ಓಷಿಯನ್, ಉಪ್ಪಿನ ಸಾಗರ. ಸೊ ಇಲ್ಲಿ ಲಕ್ಷದ್ವೀಪದಲ್ಲಿ 1 2 3 4 5 6 7 ಪರ್ವತಗಳು ಮಧ್ಯದಲ್ಲಿದ್ದಾವೆ. ಸೊ 7 ಪರ್ವತಗಳ ಮಧ್ಯದಲ್ಲಿ ಏನಾಯ್ತು? ಇದೊಂದು ದೀಪ ಆಯ್ತು, ಇದು 2ನೇ ದೀಪ ಆಯ್ತು, ಇದು 3ನೇ ದೀಪ, 4 5 ಸಾರಿ ಬರೆಯಕ್ಕಾಗ್ತಲ್ಲ, 6 7 ರೈಟ್. ಸೊ ಟೋಟಲ್ 7. ಸೊ ಮಧ್ಯದಲ್ಲಿರೋದು ಜಂಬೂ ದ್ವೀಪ. ಓಕೆ, ಲವಣಸಾಗರ, ಇದು ಲಕ್ಷದ್ವೀಪ. ಇದರ ಸುತ್ತಲೂ ಏನಿದೆ? ಯಾವ ಸಾಗರ ಇದೆ? ಕಬ್ಬಿನ ಸಾಗರ, ಶುಗರ್ ಕೇನ್. ಸೊ ಅದರ ಸುತ್ತಲೂ ಮತ್ತೇನಿದೆ? ಇನ್ನೊಂದು ದ್ವೀಪ ಇದೆ. ಯಾವ ದ್ವೀಪ ಅಂತಾರೆ ಅದಕ್ಕೆ? ಅದಕ್ಕೆ ಶಲ್ಮಲಿ ದ್ವೀಪ. ಅಲ್ಲಿ ಕೂಡ 7 ಪರ್ವತಗಳು, 1 2 3 4 5 6 7. ಸೊ ಟೋಟಲ್ 7 ಪರ್ವತಗಳು, 7 ದ್ವೀಪಗಳು. ಈ ರೀತಿ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ತುಂಬಾ ಈಸಿ ಅರ್ಥ ಆಗುತ್ತೆ, ಕೆಲವರಿಗೆ ಕಷ್ಟ ಆಗ್ಬೋದು, ಬಟ್ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ನಂತರ ಓಕೆ, ಅದೇ ರೀತಿ ಶಲ್ಮಲಿ ದ್ವೀಪದ ಸುತ್ತಲೂ ಸುರಾ ಸಾಗರವಿದೆ. ಕುಶದ್ವೀಪದ ಸುತ್ತಲೂ ಘೃತ ಸಾಗರವಿದೆ. ಸೊ ಶಾಲ್ಮಲಿ ದ್ವೀಪದಲ್ಲಿ ಯಜ್ಞವಾಹು ಮತ್ತೆ 7 ಪುತ್ರರು ಅವರು ಆಡಳಿತ ಮಾಡ್ತಾರೆ. ಅಲ್ಲಿ ಚಂದ್ರನ ಪೂಜೆ ಮಾಡ್ತಾರೆ. ಶಾಲ್ಮಲಿ ದ್ವೀಪದಲ್ಲಿ ಶಾಲ್ಮಲಿ ಮರ ಇದೆ. ಸೊ ಆ ಮರ ಇರೋ ಕಾರಣದಿಂದ ಅಲ್ಲಿ ಅದಕ್ಕೆ ಆ ಹೆಸರು ಬಂತು. ಅಲ್ಲಿ ಶಾಲ್ಮಲಿ ಮರದ ಮೇಲೆ ಗರುಡ ವಾಸ ಮಾಡ್ತಾನೆ. ಓಕೆ, ಸೊ ಅಲ್ಲಿ 7 ಪರ್ವತಗಳು, 7 ನದಿಗಳು ಕೂಡ ಇದ್ದಾವೆ, 4 ಜಾತಿಗಳು ಕೂಡ ಇದ್ದಾವೆ. ನಂತರ ಇಲ್ಲಿ ಕುಶದ್ವೀಪದಲ್ಲಿ ಹಿರಣ್ಯರೇತರ 7 ಮಕ್ಕಳು ಅವರು ಅಲ್ಲಿ ಆಡಳಿತ ಮಾಡ್ತಾರೆ. ಅಲ್ಲಿ ಅಗ್ನಿ ಆರಾಧನೆ ಮಾಡ್ತಾರೆ. ಅಲ್ಲಿ ಕುಶ ಹುಲ್ಲು ಬೆಳೆಯುತ್ತೆ, ಸೂರ್ಯನ ತರನೇ ಹೊಳೆಯುತ್ತಂತೆ. ಸೊ ಅಲ್ಲಿ ಕೂಡ 7 ದೀಪಗಳು, 7 ಪರ್ವತಗಳು, 7 ನದಿಗಳು, 4 ಜಾತಿಗಳಿದ್ದಾವೆ. ಮತ್ತೆ ಕ್ರೌಂಚ ದ್ವೀಪದಲ್ಲಿ ಕ್ರೌಂಚ ಪರ್ವತವಿದೆ. ಸೊ ಅಲ್ಲಿ ವರುಣ ದೇವರು ಇರ್ತಾರೆ. ಸೊ ಅದಕ್ಕೆ ಅಲ್ಲಿ ವರುಣ ದೇವರ ಪೂಜೆಯನ್ನು ಮಾಡ್ತಾರೆ. ಸೊ ಘೃತಪೃಷ್ಠ ಅವರ 7 ಪುತ್ರರು ಇಲ್ಲಿ ಆಡಳಿತ ಮಾಡ್ತಾರೆ. ಸೊ ಇಲ್ಲಿ ಕೂಡ 7 ದ್ವೀಪಗಳು, 7 ಪರ್ವತಗಳು, 7 ನದಿಗಳು, 4 ಜಾತಿಗಳಿದ್ದಾವೆ. ಶಾಖ ದ್ವೀಪದಲ್ಲಿ ಅದರ ಸುತ್ತಲೂ ಮಜ್ಜಿಗೆಯ ಸಾಗರವಿದೆ. ಅಲ್ಲಿ ಮೇಧಾತಿಥಿ ಮತ್ತೆ 7 ಪುತ್ರರಿದ್ದಾರೆ. ಅವರು 7 ಪುತ್ರರು ಆಡಳಿತ ಮಾಡ್ತಾರೆ. ಅಲ್ಲಿ ವಾಯುದೇವತೆಯ ಆರಾಧನೆ ಮಾಡ್ತಾರೆ. ಅಲ್ಲಿ ಶಾಖಾ ಮರ ಅಂತ ಇದೆ. ಅಲ್ಲಿ ಕೂಡ 7 ದ್ವೀಪ, 7 ಪರ್ವತ, 7 ನದಿಗಳು, 4 ಜಾತಿಗಳು. ನಂತರ ಇದೆ ಪುಷ್ಕರ ದ್ವೀಪ. ಅದರ ಸುತ್ತಲೂ ಜಲಸಾಗರವಿದೆ, ಸಿಹಿ ನೀರಿನ ಜಲಸಾಗರ. ಅಲ್ಲಿ ವೀತಿಹೋತ್ರನ 2 ಪುತ್ರರು ಮಾನಸೋತ್ತರ ಪರ್ವತದ ಎಡಭಾಗ ಮತ್ತು ಬಲಭಾಗದಲ್ಲಿ ಅವರು ಆಡಳಿತವನ್ನು ಮಾಡ್ತಾರೆ. ಅಲ್ಲಿ ಬ್ರಹ್ಮದೇವರ ಆರಾಧನೆಯನ್ನು ಮಾಡ್ತಾರೆ. ಓಕೆ,
10 ಕೋಟಿ ದಳಗಳಿಂದ ಕಮಲದ ಮೇಲೆ ಬ್ರಹ್ಮ ಕುಳಿತಿದ್ದಾನೆ. 2 ದೀಪಗಳು, 1 ಪರ್ವತ. ಸೊ ಬ್ರಹ್ಮನಿಗೆ ಸತ್ಯಲೋಕದಲ್ಲೂ ವಾಸಸ್ಥಾನವಿದೆ, ಮೇರು ಪರ್ವತದ ಮೇಲೂ ಕೂಡ ವಾಸಸ್ಥಾನವಿದೆ, ಮತ್ತೆ ಇಲ್ಲಿ ಪುಷ್ಕರ ದ್ವೀಪದಲ್ಲೂ ಕೂಡ ವಾಸಸ್ಥಾನವಿದೆ. ಸೊ ಸೂರ್ಯನು ತನ್ನ ತುದಿಯಲ್ಲಿ ಪ್ರಯಾಣಿಸುತ್ತಾನೆ, ಪರ್ವತದ ತುದಿಯಲ್ಲಿ ಪ್ರಯಾಣಿಸುತ್ತಾನೆ. ಓಕೆ, ಸೊ ಈ ದ್ವೀಪಗಳ ಅಗಲ ನೋಡಿ ಡಬಲ್ ಆಗ್ತಾ ಇದೆ. 1.6 ಮಿಲಿಯನ್ ಯೋಜನ, 3.2 ಮಿಲಿಯನ್ ಯೋಜನ, 6.4 ಮಿಲಿಯನ್ ಯೋಜನ, ಈ ರೀತಿ. ಸೊ ಡಬಲ್ ಆಗ್ತಾ ಇದೆ. ಸೊ ಆ ಮಕ್ಕಳ ಹೆಸರು ಕೂಡ ಕೊಟ್ಟಿದ್ದಾರೆ ಇಲ್ಲಿ, ಭಾಗವತದಲ್ಲಿ ಬರುತ್ತೆ ಹೆಸರುಗಳೆಲ್ಲ. ಲಕ್ಷದ್ವೀಪದಲ್ಲಿ ಜಿಹ್ವನ 7 ಪುತ್ರರು, ಶಿವ, ಯವಸ, ಸುಭದ್ರ, ಶಾಂತ, ಕ್ಷೇಮ, ಅಮೃತ ಮತ್ತು ಅಭಯ. ಶಾಲ್ಮಲಿ ದ್ವೀಪದಲ್ಲಿ 7 ಪುತ್ರ ಯಾರು? ಯಜ್ಞಭಾವಿನಿ 7 ಪುತ್ರರು, ಸುರೋಚನ, ಸೋಮನಸ್ಯ, ರಮಣಕ, ದೇವವರ್ಷ, ಪರಿಭದ್ರ, ಆಪ್ಯಾಯನ ಮತ್ತು ಅವಚಿತ. ಈ ರೀತಿ. ಮತ್ತೆ ಕುಶದ್ವೀಪದಲ್ಲಿ ಹಿರಣ್ಯರೇತರ 7 ಪುತ್ರರು ಅಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಸೊ ಆ 7 ಪುತ್ರರ ಹೆಸರು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ವಸು, ವಸುದಾನ, ದೃಢಾರುಚಿ, ಸ್ತುಯವ್ರತ, ನಾಭಿಗುಪ್ತ, ವಿವಿಕ್ತ, ವಾಮದೇವ. ಕ್ರೌಂಚ ದ್ವೀಪದಲ್ಲಿ ಘೃತಸ್ಪೃಷ್ಟನ ಮಕ್ಕಳು ಆಮ, ಮಧುರುಹ, ಮೇಘಪೃಷ್ಠ, ಸುಧಾಮ, ಭ್ರಾಜಿಷ್ಠ, ಲೋಹಿತಾರ್ಣ ಮತ್ತು ವನಸ್ಪತಿ. ಶಾಖದ್ವೀಪದಲ್ಲಿ ಮೇಧಾತಿಥಿಯ ಮಕ್ಕಳು ಪುರೋಜವ, ಮನೋಜವ, ಪವಮಾನ, ಧೂಮ್ರಾನೀಕ, ಚಿತ್ರರೇಪ, ಬಹುರೂಪ ಮತ್ತು ವಿಶ್ವಧಾರ. ಪುಷ್ಕರ ದ್ವೀಪದಲ್ಲಿ ವೀತಿಭೂತ್ರನ 2 ಮಕ್ಕಳು ರಮಣಕ ಮತ್ತು ಧಾತಕಿ ಅಂತ. ಈಗ ಪ್ಲಕ್ಷದ್ವೀಪದಲ್ಲಿ ಇರುವಂತಹ 7 ಪರ್ವತಗಳು ಮತ್ತು 7 ನದಿಗಳು, 4 ಜಾತಿಗಳು. ರೈಟ್. ಸೊ ಮಣಿಕೂಟ, ವಜ್ರಕೂಟ, ಇಂದ್ರಸೇನ, ಜ್ಯೋತಿಷ್ಮಾನ್, ಸುಪರ್ಣ, ಹಿರಣ್ಯಸ್ಥೀವ ಅಂಡ್ ಮೇಘಮಾಲ. ಈ 7 ಪರ್ವತಗಳು, 7 ನದಿಗಳು ಕೂಡ ಅರುಣ, ದ್ರಮ್ಣ, ಅಂಗೀರಸಿ, ಸಾವಿತ್ರಿ, ಸ್ಫುತಭಾತ, ಋತಂಭರ ಮತ್ತೆ ಸತ್ಯಾಂಬರ. 4 ಜಾತಿಗಳು, ಹಂಸ, ಪತಂಗ, ಊರ್ಧ್ವಯಾನ ಮತ್ತು ಸತ್ಯಾಂಗ. ಸೊ ಈ ರೀತಿ ಪ್ರತಿಯೊಂದು ದ್ವೀಪದಲ್ಲಿ ನದಿಗಳ ಹೆಸರು ಮತ್ತೆ ಪರ್ವತಗಳು, ನದಿಗಳು ಮತ್ತೆ ಜಾತಿಗಳ ಹೆಸರನ್ನ ಕೊಟ್ಟಿದ್ದಾರೆ. ಸೊ ಈ PPT ಶೇರ್ ಮಾಡ್ತೀನಿ, ತಾವು ನೋಡ್ಕೋಬಹುದು. ಭಾಗವತದ ಶ್ಲೋಕದಲ್ಲೂ ಕೂಡ ಈ ವರ್ಣನೆ ಬರ್ತದೆ. ಓಕೆ. ಸೊ ಭೂಮಂಡಲದ ರೇಡಿಯಸ್ ಅಳತೆ ಎಷ್ಟಿದೆ ಅಂತ ಇಲ್ಲಿ ಲೆಕ್ಕ ಮಾಡಿದ್ದಾರೆ. ಸೊ ಟೋಟಲ್ ನಾವು ನೋಡಿದ್ರೆ ಭೂಮಂಡಲದ ಅಳತೆ ಟೋಟಲ್ 4 ಬಿಲಿಯನ್ ಯೋಜನ, 4 ಬಿಲಿಯನ್ ಯೋಜನಸ್. ಅಂದ್ರೆ ಅದರದ್ದು ರೇಡಿಯಸ್ ಎಷ್ಟಾಗುತ್ತೆ? 2 ಬಿಲಿಯನ್ ಅಪ್ರಾಕ್ಸಿಮೇಟ್ಲಿ. ಎಲ್ಲ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಓಕೆ, ಸೊ ಇನ್ನೊಂದು ಟೇಬಲ್ ಬರುತ್ತೆ. ಯಾಕೆ ಇವತ್ತು ಶ್ಲೋಕಗಳು ಓದೋಕ್ಕೆ ಟೈಮ್ ಸಿಗೋದಿಲ್ಲ, ಯಾಕಂದರೆ ಕವರ್ ಮಾಡೋದಕ್ಕೆ ಟೇಬಲ್ ಮುಖಾಂತರ ಈಸಿಲಿ ಕವರ್ ಆಗ್ತದೆ. ದೇವತೆಗಳ ಪ್ರಾರ್ಥನೆಗಳು ಕೂಡ ಬರ್ತದೆ ಇಲ್ಲಿ. ಚೆಕ್ ಮಾಡ್ತೀನಿ ಪ್ರಾರ್ಥನೆಗಳಲ್ಲಿ. ಮತ್ತೆ ಪ್ರಾರ್ಥನೆಗಳಿಗೆ PPT ಇಲ್ಲ. ಓಕೆ,
ಹರೇ ಕೃಷ್ಣ. ಇಲ್ಲಿ ಪ್ಲಕ್ಷ ದ್ವೀಪದಲ್ಲಿ ಪ್ಲಕ್ಷ ಮರವಿದೆ, ಅದು ಚಿನ್ನದ ತರ ಹೊಡಿತಾ ಇದೆ. ಮತ್ತೆ ಅದು ಸುಮಾರು 1,000 ಯೋಜನ ಎತ್ತರವಿದೆ. 1,100 ಯೋಜನ ಎತ್ತರವಿದೆ. ಮತ್ತೆ ಅದು 100 ಯೋಜನ ಅಗಲವಿದೆ. ಅಷ್ಟು ದೊಡ್ಡ ಮರವಿದೆ. ಸೊ ಅಲ್ಲಿ ದೇವತೆಗಳೆಲ್ಲ ಸೂರ್ಯನ ಆರಾಧನೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಸೂರ್ಯನ ಆಶೀರ್ವಾದ ತಗೊಳ್ಳೋಣ. ಸೂರ್ಯ ವಿಷ್ಣುವಿನ ಒಂದು ಕಿರಣ ಮಾತ್ರ, ರೇ ಆಫ್ ವಿಷ್ಣು, ರಿಫ್ಲೆಕ್ಷನ್ ಆಫ್ ವಿಷ್ಣು ಅಂತಾರೆ. ಸೊ ಯಾಕೆಂದ್ರೆ ಎಲ್ಲಾ ಯಸ್ಯ ಪ್ರಭಾ ಪ್ರಭವತೋ ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣ ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜಃ ಯಸ್ಯಾಜ್ಞಯಾ ಭ್ರಮತಿ ಸಂವೃತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಓಕೆ, ಸೊ ಈ ಶ್ಲೋಕವನ್ನು ಓದೋಣ. ಓಕೆ, ಇದನ್ನು ಓದಿ, ಅನುವಾದವನ್ನು ಓದಿ. ಓದ್ಲಾ ಪ್ರಭುಜಿ? ಓದಿ ಮತ್ತೆ. ಇದು ಪ್ಲಕ್ಷ ದ್ವೀಪದ ನಿವಾಸಿಗಳು ಪರಮಪ್ರಭುವನ್ನು ಆರಾಧಿಸುವ ಮಂತ್ರ. ನಾವು ಎಲ್ಲರಿಗಿಂತಲೂ ಪ್ರಾಚೀನನು ಸರ್ವ ವಿಸ್ತರಣನೂ ಆದ ದೇವೋತ್ತಮ ಪರಮ ಪುರುಷ ವಿಷ್ಣುವಿನ ಪ್ರತಿಬಿಂಬನಾದ ಸೂರ್ಯ ದೇವನನ್ನು ಆಶ್ರಯಿಸೋಣ. ವಿಷ್ಣು ಒಬ್ಬನೇ ಆರಾಧ್ಯ ಪ್ರಭು. ಅವನೇ ವೇದಗಳು, ಅವನೇ ಧರ್ಮ ಮತ್ತು ಅವನೇ ಸಕಲ ಶುಭಾಶುಭ ಫಲಗಳ ಮೂಲನಾಗಿದ್ದಾನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ರತ್ನಸ್ಯ ವಿಷ್ಣೋ ರೂಪಂ ಯತ್ ಸತ್ಯಸ್ಯಾರತಸ್ಯ ಬ್ರಹ್ಮಣಃ ಅಮೃತಸ್ಯ ಚ ಮೃತ್ಯೋಶ್ಚ ಸೂರ್ಯಂ ಆತ್ಮಾನಂ ಈಮಹೀತಿ. ಸೊ ನಾವು ಸೂರ್ಯನ ಆಶ್ರಯ ಪಡೆಯೋಣ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಭಗವಂತನೇ, ವಿಷ್ಣುವೇ ಆರಾಧ್ಯ ದೇವರು. ಭಗವಂತನೇ ಧರ್ಮ, ಅವನೇ ವೇದ, ಮತ್ತೆ ಎಲ್ಲ ಶುಭ ಅಶುಭ ಫಲಗಳಿಗೆ ಭಗವಂತನೇ ಕಾರಣ. ಅದಕ್ಕಾಗಿ ಸೂರ್ಯನಲ್ಲಿರುವ ಸೂರ್ಯನಾರಾಯಣನ ಆರಾಧನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಸೂರ್ಯನ ಒಳಗಡೆ ಯಾರಿದ್ದಾರೆ? ಸೂರ್ಯನಾರಾಯಣ, ಭಗವಂತ ವಿಷ್ಣು ಇದ್ದಾನೆ. ಸೊ ಅಲ್ಲಿ ದೇವತೆಗಳು ವಿಷ್ಣುವಿನ ಆರಾಧನೆಯೇ ಮಾಡ್ತಾರೆ. ಓಕೆ, ಸೊ ಪ್ರಭುಪಾದರು ಹಲವಾರು ಕೊಟೇಶನ್ಸ್ ನ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕ್ರೌಂಚ ದ್ವೀಪದಲ್ಲಿ, ನೆಕ್ಸ್ಟ್ ದ್ವೀಪ ಯಾವುದು? ಪ್ಲಕ್ಷ ದ್ವೀಪದಲ್ಲಿ ಸೂರ್ಯನ ಆರಾಧನೆ. ಅದರ ನಂತರ ಇದೆ ಇಲ್ಲಿ ಶಲ್ಮಲಿ ದ್ವೀಪ. ಶಲ್ಮಲಿ ದ್ವೀಪದಲ್ಲೂ ಕೂಡ 12ನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದನ್ನು ಓದಿ. ಯಾರು ಓದ್ತೀರಾ? ಶಾಲ್ಮಲಿ ದ್ವೀಪ ಹೌದು. ಶಾಲ್ಮಲಿ ದ್ವೀಪದ ನಿವಾಸಿಗಳು ಈ ಮುಂದಿನ ಸ್ತೋತ್ರಗಳಿಂದ ಚಂದ್ರ ದೇವತೆಯನ್ನು ಆರಾಧಿಸುತ್ತಾರೆ. ಪಿತೃಗಳಿಗೆ ಮತ್ತು ದೇವತೆಗಳಿಗೆ ಆಹಾರ ಧಾನ್ಯದ ಹಂಚಿಕೆಗಾಗಿ ಚಂದ್ರ ದೇವತೆಯು ತನ್ನ ಕಿರಣಗಳಿಂದ ಶುಕ್ಲ ಮತ್ತು ಕೃಷ್ಣಗಳೆಂಬ 2 ಪಕ್ಷಗಳನ್ನಾಗಿ ವಿಭಾಗಿಸಿದ್ದಾನೆ. ಚಂದ್ರ ದೇವತೆಯು ಕಾಲವನ್ನು ವಿಭಜಿಸುವವನು. ಅವನು ವಿಶ್ವದಲ್ಲಿ ವಾಸ ಮಾಡುವವರಿಗೆಲ್ಲರಿಗೂ ರಾಜನು. ಆದ್ದರಿಂದ ಅವನು ನಮ್ಮ ರಾಜನು, ಮಾರ್ಗದರ್ಶಕನು ಆಗಿರಲಿ ಎಂದು ಪ್ರಾರ್ಥಿಸುತ್ತೇವೆ ಮತ್ತು ಅವನಿಗೆ ನಮ್ಮ ಗೌರವಯುತ ನಮಸ್ಕಾರವನ್ನು ಸಲ್ಲಿಸುತ್ತೇವೆ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಚಂದ್ರನಿಂದ ನಮ್ಮ
ಎಲ್ಲ ಪ್ರಜೆಗಳಿಗೆ ಏನಂತಾರೆ ಧಾನ್ಯಗಳು ಸಿಗ್ತವೆ, ಟೇಸ್ಟ್ ಸಿಗ್ತದೆ. ಸೋಮೋ ಭೂತ್ವ ರಸಾತ್ಮಕ. ಸೊ ಅದಕ್ಕೆ ಚಂದ್ರನಿಗೆ ನಮಸ್ಕಾರ ಸಲ್ಲಿಸ್ತಾರೆ. ಮತ್ತೆ ನಮ್ಮ ವೇದಿಕ ಕ್ಯಾಲೆಂಡರ್ಲಿ ಕೂಡ ದಿನಗಳು ಬದಲಾಗ್ತಾವಲ್ಲ, ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ನಂತರ ಪ್ರತಿಯೊಂದು ಪಕ್ಷದಲ್ಲೂ ಕೂಡ 15 ದಿನಗಳು, ರೈಟ್, ಪ್ರದೀಪ, ದ್ವಿತೀಯ, ತೃತೀಯ, ಅದೆಲ್ಲ ಚಂದ್ರನಿಂದನೇ ಆಗ್ತದೆ. ಸೊ ದಿನಗಳು ಬದಲಾಗೋದು ಕೂಡ ಚಂದ್ರನಿಂದ. 30 ಡೇಸ್ ಟೋಟಲ್, 1 ತಿಂಗಳಲ್ಲಿ 30 ದಿನಗಳು. ಸೊ ಅಂತಹ ಚಂದ್ರನಿಗೆ ಇಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ನಂತರ ಇನ್ನೊಂದು ದ್ವೀಪ, ಕುಶದ್ವೀಪ. ಕುಶದ್ವೀಪದಲ್ಲಿ ಕೂಡ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಆ ಪ್ರಾರ್ಥನೆಯನ್ನು ಓದೋಣ. ಪರಸ್ಯ ಬ್ರಹ್ಮಣಃ ಸಾಕ್ಷಾತ್ ಜಾತ ವೇದೋಸಿ ಹವ್ಯವತ್ ದೇವಾನಾ ಪುರುಷಾಂಗಾನಾಂ ಯಜ್ಞೇನ ಪುರುಷಂ ಯಜೇತಿ. ಓಕೆ, ಓದಿ. ಉತ್ತಮ. ಹರೇ ಕೃಷ್ಣ ಪ್ರಭು. ಹಾ. ಕುಶದ್ವೀಪದ ನಿವಾಸಿಗಳು ಅಗ್ನಿ ದೇವತೆಯನ್ನು ಆರಾಧಿಸುವ ಮಂತ್ರವಿದು. ಹೇ ಅಗ್ನಿದೇವನೇ, ನೀನು ದೇವೋತ್ತಮ ಪರಮಪುರುಷನಾದ ಹರಿಯ ಅಂಶವಾಗಿರುವೆ ಮತ್ತು ನೀನು ಎಲ್ಲಾ ಯಜ್ಞಾಹುತಿಗಳನ್ನು ಅವನಿಗೆ ತಲುಪಿಸುವೆ. ಆದ್ದರಿಂದ ನಾವು ದೇವತೆಗಳಿಗೆ ಅರ್ಪಿಸುವ ಯಜ್ಞ ದ್ರವ್ಯಗಳನ್ನು ದೇವೋತ್ತಮ ಪರಮಪುರುಷನಿಗೆ ಅರ್ಪಿಸಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇವೆ, ಏಕೆಂದರೆ ಭಗವಂತನೇ ನಿಜವಾದ ಭೋಕ್ತಾರ. ಹರೇ ಕೃಷ್ಣ. ಯಾವ್ದು ಯಜ್ಞ ಮಾಡಿದರೂ ಕೂಡ ಅಲ್ಲಿ ಅಗ್ನಿ ಮುಖಾಂತರ ಭಗವಂತನಿಗೆ ಹವಿಷ್ಯ ತಲುಪುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಅಗ್ನಿಯ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಹಿ ಕ್ಯಾರೀಸ್ ದ ಭೋಗ ಆಫರ್ ಟು ಲಾರ್ಡ್ ವಿಷ್ಣು. ಸೊ ಇದು ನಂತರ 23ನೇ ಶ್ಲೋಕದಲ್ಲಿ ಕ್ರೌಂಚ ದೀಪದವರು ಪ್ರಾರ್ಥನೆ ಮಾಡ್ತಾರೆ. 23rd ಶ್ಲೋಕ. ಜಂಪ್ ಮಾಡ್ತಾ ಇದ್ದೇನೆ ಶ್ಲೋಕಗಳನ್ನು. ಆಪಃ ಪುರುಷ ವೀರ್ಯಾಸ್ಥಃ ಪುನಂತೀರ್ಭೂರ್ಭುವಸ್ವಃ ತಾನಃ ಪುನೀತಾಮಿವಘ್ನಿ ಇವಗ್ನಿ ದೃಶ್ಯತಾಮಾತ್ಮನಾ ಭುವ ಇತಿ. ಓಕೆ, ಹೌದು. ಜಲದೇವತೆಯನ್ನು ಆರಾಧಿಸುತ್ತಾರೆ. ನದಿಗಳೇ, ನೀವು ದೇವೋತ್ತಮ ಪರಮ ಪುರುಷನಿಂದ ಶಕ್ತಿಯನ್ನು ಪಡೆದಿರುವಿರಿ. ಆದ್ದರಿಂದ ನೀವು ಭೂಲೋಕ ಮತ್ತು ಸ್ವರ್ಗಲೋಕತೆಗಳ 3 ಗ್ರಹ ವ್ಯೂಹವನ್ನು ಪಾವನಗೊಳಿಸುವಿರಿ. ನಿಮ್ಮ ಸ್ವರೂಪದಿಂದ ನಿಮ್ಮ ಪಾಪಗಳನ್ನು ಕಳೆಯುವಿರಿ. ಆದ್ದರಿಂದ ನಾವು ನಿಮ್ಮ ಪಾವನಗೊಳಿಸುತ್ತಲೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಇದು ಕ್ರೌಂಚ ದೀಪದ ನಿವಾಸಿಗಳ ಪ್ರಾರ್ಥನೆಗಳು. ತದನಂತರವಿದೆ 28ನೇ ಶ್ಲೋಕ. ಶಾಖದ್ವೀಪದ ನಿವಾಸಿಗಳು ಪ್ರಾರ್ಥನೆ ಮಾಡ್ತಾರೆ. ಅಂತ ಪ್ರವಿಶ್ಯ ಭೂತಾನಿ ಯೋಗಿ ಪ್ರಿಯಾದಾತ್ಮಕೇತುಭಿಃ ಅಂತರ್ಯಾಮೀಶ್ವರ ಸಾಕ್ಷಾತ್ ಪಾತುನೋ ಯದ್ವಶೇ ಸ್ಫುಟಂ. ಓದ್ಲಾ ಗುರುಜಿ? ಹರೇ ಕೃಷ್ಣ. ಓದ್ಲಾ ಪ್ರಭುಜಿ? ಉತ್ತಮ ಮಾತಾಜಿ, ಓದಿ. ಹರೇ ಕೃಷ್ಣ ಪ್ರಭುಜಿ. ಶಾಖದ್ವೀಪದ ನಿವಾಸಿಗಳು ದೇವೋತ್ತಮ ಪರಮ ಪುರುಷನನ್ನು ವಾಯು ರೂಪದಲ್ಲಿ ಈ ಕೆಳಗಿನ ಸ್ತೋತ್ರದಲ್ಲಿ ಆರಾಧಿಸುತ್ತಾರೆ. ಪರಮ ಪುರುಷನೇ, ದೇಹದೊಳಗೆ ಪರಮಾತ್ಮನಾಗಿ ಸನ್ನಿವಿಷ್ಟನಾಗಿದ್ದು ನೀನು ಪ್ರಾಣ ಮೊದಲಾದ ವಿವಿಧ ವಾಯುಗಳ ವಿವಿಧ ಕ್ರಿಯೆಗಳನ್ನು ನಿರ್ದೇಶಿಸುತ್ತಾ ಸಕಲ ಜೀವಿಗಳನ್ನು ಪೋಷಿಸುತ್ತಲಿರುವೆ. ಹೇ ಸರ್ವಭೂತಾತ್ಮನೇ, ಅಭಿವ್ಯಕ್ತ ವಿಶ್ವದ ಪ್ರತಿಯೊಂದು ಅಧೀನದಲ್ಲಿಟ್ಟುಕೊಂಡಿರುವ ನಿಯಾಮಕನೇ, ನೀನು ನಮ್ಮನ್ನು ಸಕಲ ಅಪಾಯಗಳಿಂದ ರಕ್ಷಿಸುವನಾಗು. ಹರೇ ಕೃಷ್ಣ ಪ್ರಭುಜಿ. ವಾಯುವಿನ ಪ್ರಾರ್ಥನೆ. ಸೊ ವಾಯು ಕೂಡ ಅಂತರ್ಯಾಮಿ, ಪ್ರತಿಯೊಂದು ಜೀವ ದೇಹದ ಒಳಗಡೆ ಕೂಡ ಇದ್ದಾನೆ, ಹೊರಗಡೆ ಕೂಡ ಇದ್ದಾನೆ. ಸೊ ಪರಮಾತ್ಮನ ತರ ವಾಯುವು ಕೂಡ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ. ಸೊ ಅದಕ್ಕೆ ಇಲ್ಲಿ ವಾಯು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಂತರ 33ನೇ ಶ್ಲೋಕದಲ್ಲಿ ಬ್ರಹ್ಮನ ಸ್ತುತಿ ಮಾಡ್ತಾರೆ.
ಯತ್ 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 ತತ್ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನೋರ್ಚಯೇತ್ ಏಕಾಂತಂ ಅದ್ವಯಂ ಶಾಂತಂ ತಸ್ಮೈ ಭಗವತೆ ನಮ ಇತಿ. ಓದ್ಲಾ ಗುರುಜಿ? ಬ್ರಹ್ಮನು ವೈದಿಕ ಕರ್ಮರೂಪದ ಕರ್ಮಮಯನೆಂದು ಪ್ರಸಿದ್ಧನು, ಏಕೆಂದರೆ ಕರ್ಮಗಳನ್ನು ಆಚರಿಸಿ ನಾವು ಅವನ ಸ್ಥಾನವನ್ನು ಗಳಿಸಬಹುದು. ಏಕೆಂದರೆ ವೈದಿಕ ಕರ್ಮ ಮಂತ್ರಗಳು ಅವನಿಂದ ಪ್ರಕಟಗೊಂಡಿವೆ. ಅವನು ದೇವೋತ್ತಮ ಪರಮ ಪುರುಷನಿಗೆ ಯಾವ ವಿಚಲನೆ ಇಲ್ಲದೆ ಅರ್ಪಿಸಿಕೊಂಡಿದ್ದಾನೆ. ಅದರಿಂದ ಒಂದು ದೃಷ್ಟಿಯಲ್ಲಿ ಅವನು ಭಗವಂತನಿಂದ ಬೇರೆಯಲ್ಲ, ಆದರೂ ಅವನು ದ್ವೈತ ಭಾವದಿಂದ ಆರಾಧಿಸಬೇಕು. ನಾವು ಸದಾ ಪರಮ ಆರಾಧ್ಯ ದೇವತೆಯಾದ ಪರಮ ಪ್ರಭುವಿಗೆ ದಾಸರಾಗಿರಬೇಕು. ಆದ್ದರಿಂದ ವೇದ ಜ್ಞಾನದ ವ್ಯಕ್ತ ಮೂರ್ತಿಯಾದ ಬ್ರಹ್ಮನಿಗೆ ನಮ್ಮ ಗೌರವಯುತ ವಂದನೆಗಳನ್ನು ಅರ್ಪಿಸುತ್ತೇವೆ. ಹರೇ ಕೃಷ್ಣ. ಸೊ ಬ್ರಹ್ಮನು ಕೂಡ ಭಗವಂತನ ಶುದ್ಧ ಭಕ್ತ. ಸೊ ಅದಕ್ಕಾಗಿ ನಾವು ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಸೊ ಈ ರೀತಿ ಎಲ್ಲ ದ್ವೀಪದಲ್ಲಿ ಭಕ್ತರು ಮಾಡುವಂತಹ ಪ್ರಾರ್ಥನೆಗಳನ್ನು ಕೂಡ ನಾವು ಓದಿದ್ದೀವಿ. ಸೊ ಈಗ ಓಕೆ, ಮೂರ್ನಾಲ್ಕನೇ ಶ್ಲೋಕ. ತತಃ ಪರಸ್ತಾ ಲೋಕಾಲೋಕ ನಾಮಾಚಲೋ ಲೋಕಾಲೋಕರ್ ಅಂತರಾಳೇ ಪರಿತ ಉಪಕ್ಷಿಪತ್. ಓದಿ ಪ್ರಭಾ ಮಾತಾಡೋದು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ಪನ್ನ. ಹರೇ ಕೃಷ್ಣ. ನಂತರ ಮಧುರಮಯವಾದ ಸಾಗರದಾಚೆಗೆ ಅದನ್ನು ಪೂರ್ಣವಾಗಿ ಸುತ್ತುವರೆದಿರುವ ಲೋಕಾಲೋಕವೆಂಬ ಪರ್ವತವಿದೆ. ಅದು ಪೂರ್ತಿಯಾಗಿ ಸೂರ್ಯ ಪ್ರಕಾಶವಿರುವ ದೇಶಗಳನ್ನು ಸೂರ್ಯ ಪ್ರಕಾಶವಿಲ್ಲದ ದೇಶಗಳಿಂದ ಬೇರ್ಪಡಿಸುತ್ತದೆ. ಸೊ ಲೋಕಾಲೋಕ ಪರ್ವತಗಳು ಸೂರ್ಯನ ಪ್ರಕಾಶವಿರುವ ಜಾಗ ಮತ್ತೆ ಸೂರ್ಯ ಪ್ರಕಾಶವಿಲ್ಲದಿರುವ ಸ್ಥಳಗಳನ್ನ ಬೇರ್ಪಡಿಸುತ್ತೆ. ಓಕೆ, ಲೋಕಾಲೋಕ ಪರ್ವತ ತುಂಬಾ ಎತ್ತರವಾಗಿದೆ, ವೆರಿ ವೆರಿ ಹೈಟ್. ಸೊ ಸೂರ್ಯನ ಕಿರಣ ಆ ಕಡೆ ಹೋಗಕ್ಕೆ ಸಾಧ್ಯವಿಲ್ಲ. ಓಕೆ, ಇಲ್ಲಿ ಇದನ್ನು ಓದಿ. ಸಿಹಿ ನೀರಿನ ಸಾಗರದಾಚೆಗೆ ಮಹೇಶ್ವರಿ ಮಾತಾಡೋದು. ಸಿಹಿ ನೀರಿನ ಸಾಗರದಾಚೆಗೆ ಸುಮೇರು ಪರ್ವತದ ಮಧ್ಯಭಾಗದಿಂದ ಮಾನಸೋತ್ತರ ಪರ್ವತದ ಸೀಮೆಯವರೆಗಿನಷ್ಟು ವಿಶಾಲವಾದ ಭೂಭಾಗವಿದೆ. ಆ ಭೂಭಾಗದಲ್ಲಿ ಅನೇಕ ಜೀವಿಗಳಿದ್ದಾರೆ. ಅದರಾಚೆ ಲೋಕಾಲೋಕ ಪರ್ವತದವರೆಗೆ ವಿಸ್ತರಿಸಿರುವ ಸುವರ್ಣ ನಿರ್ಮಿತವಾದ ಮತ್ತೊಂದು ಭೂಭಾಗವಿದೆ. ಅದರ ಸುವರ್ಣ ಮೇಲ್ಮೈಯಿಂದಾಗಿ ಅದು ಕನ್ನಡಿಯಂತೆ ಬೆಳಕನ್ನು ಪ್ರತಿಫಲಿಸುತ್ತದೆ ಮತ್ತು ಆ ಭೂಮಿಯ ಮೇಲೆ ಬೀಳುವ ಯಾವುದೇ ಭೌತಿಕ ವಸ್ತುವನ್ನು ಮತ್ತೆ ಎಂದಿಗೂ ಕಾಣಲಾಗುವುದಿಲ್ಲ. ಆದ್ದರಿಂದ ಎಲ್ಲಾ ಜೀವಿಗಳು ಆ ಸ್ವರ್ಣ ಭೂಮಿಯನ್ನು ತ್ಯಜಿಸಿದ್ದಾರೆ. ಧನ್ಯವಾದಗಳು. ಅಲ್ಲಿ ಒಂದು ಸ್ವರ್ಣ ಭೂಮಿ ಇದೆ ಅಂತೆ, ಅದು ಕನ್ನಡಿ ತರ ಇದೆ, ಕನ್ನಡಿ ತರ ಹೊಳಿತಾ ಇದೆ. ಅಲ್ಲಿ ಏನೇ ಬಿದ್ರೂ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಇಟ್ ಡಿಸಪಿಯರ್ಸ್. ಸೊ ಕಣ್ಣಿಗೆ ಕಾಣಿಸದೇ ಇರೋ ಕಾರಣ ಅಲ್ಲಿ ಯಾರು ಇರೋದೇ ಇಲ್ಲ, ಅಲ್ಲಿ ಹೋಗಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಅಲ್ಲಿ ಹೋದರೆಲ್ಲ ಕಣ್ಮರೆ ಆಗ್ತಾರೆ, ಅಲ್ಲಿ ಬಿದ್ದಿದ್ದೆಲ್ಲ ಕಣ್ಮರೆ ಆಗುತ್ತೆ. ಸೊ ಅದಕ್ಕೆ ಆ ಸುವರ್ಣ ಭೂಮಿಯ ಮೇಲೆ ಯಾರು ಓಡಾಡೋದಿಲ್ಲ. ಅಲ್ಲಿ ಯಾವ ವ್ಯಕ್ತಿಯ ಯಾವ ದೇವತೆಗಳ ನಿವಾಸ ಸ್ಥಾನ ಅಲ್ಲಿ ಇಲ್ಲ. ಓಕೆ, ಇಟ್ಸ್ ಎಂಪ್ಟಿ ಸ್ಪೇಸ್, ಎಂಪ್ಟಿ ಗೋಲ್ಡನ್ ಲ್ಯಾಂಡ್. 36 ಲೋಕಾಲೋಕ ಇತಿ ಸಮಾಖ್ಯ ಯದ್ ಅನೇನಾಚಲೇನ ಲೋಕಾಲೋಕಸ್ಯಾಂತರ್ವರ್ತಿನಾವಸ್ಥಾಪ್ಯತೆ ಅಂತರ್ವರ್ತಿನ ಸ್ಥಾಪ್ಯತೆ. ಹೌದಿ. ಜೀವಿಗಳಿರುವ ಮತ್ತು ಜೀವಿಗಳಿಲ್ಲದ ಭೂಭಾಗಗಳ ಮಧ್ಯದಲ್ಲಿ ಆ ಮಹಾಪರ್ವತವಿದೆ. ಅದು ಆ ಎರಡನ್ನು ಬೇರ್ಪಡಿಸುತ್ತದೆ. ಆದ್ದರಿಂದ ಅದು ಲೋಕಾಲೋಕವೆಂದು ಪ್ರಸಿದ್ಧವಾಗಿದೆ. ಲೋಕ ಒಂದು ಕಡೆ ಲೋಕ ಅಂದ್ರೆ ಜನರು ಇರ್ತಾರೆ, ಇನ್ನೊಂದು ಕಡೆ ಆ ಲೋಕ ಜನರು ಇರೋದಿಲ್ಲ. ಅದಕ್ಕೆ ಲೋಕ ಆಲೋಕ ಅಂತ ಪ್ರಸಿದ್ಧವಾದ ಒಂದು ಪರ್ವತ. ಓಕೆ, ಇದನ್ನು ಓದಿ.
ಸುನಂದ ಮಾತಾಡೋದು. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣನ ಪರಮೇಚ್ಛೆಯಿಂದ ವಿಶ್ವದಲ್ಲೆಲ್ಲ ಸೂರ್ಯಕಿರಣಗಳನ್ನು ನಿಯಂತ್ರಿಸಲು ಭೂಲೋಕ, ಭುವಲೋಕ ಮತ್ತು ಸ್ವರ್ಲೋಕಗಳ ಹೊರಗತಿಯಲ್ಲಿ ಲೋಕಾಲೋಕವೆಂಬ ಪರ್ವತವನ್ನು ಸ್ಥಾಪಿಸಲಾಗಿದೆ. ಸೂರ್ಯನಿಂದ ಆರಂಭವಾಗಿ ಧ್ರುವಲೋಕದವರೆಗಿನ ಎಲ್ಲಾ ಜ್ಯೋತಿರ್ನಿಕಾಯಗಳು 3 ಲೋಕಗಳಲ್ಲೆಲ್ಲ ತಮ್ಮ ಕಿರಣಗಳನ್ನು ಪ್ರಸರಿಸುತ್ತವೆ. ಆದರೆ ಈ ಪರ್ವತದಿಂದ ನಿರ್ಮಿತವಾದ ಎಲ್ಲೆಯೊಳಗೆ ಮಾತ್ರ, ಏಕೆಂದರೆ ಅದು ಧ್ರುವಲೋಕದ ಮೇಲ್ಭಾಗದಲ್ಲಿ ಹರಡಿಕೊಂಡಿದ್ದು ಅದಕ್ಕಿಂತಲೂ ಎತ್ತರವಾಗಿದೆ. ಆದ್ದರಿಂದಲೇ ಅದು ಜ್ಯೋತಿರ್ವಿಕಾಯಗಳ ರಶ್ಮಿಗಳನ್ನು ತಡೆಗಟ್ಟುತ್ತದೆ. ಹಾಗಾಗಿ ಅವು ಅದರಾಚೆಗೆ ಎಂದೂ ವಿಸ್ತರಿಸಲಾರವು. ಎಲ್ಲ ನಕ್ಷತ್ರಗಳು, ಸೂರ್ಯನ ಕಿರಣಗಳು ಕೇವಲ ಲೋಕಾಲೋಕದವರೆಗೂ ಮಾತ್ರ ಹೋಗ್ತವೆ. ಸೊ ಅದು ಧ್ರುವಲೋಕದವರೆಗೂ ಅದರ ಹೈಟ್ ಇದೆ, ಅಷ್ಟು ಹೈಟ್ ಇದೆ ಅದರದ್ದು ಲೋಕಾಲೋಕ ಪರ್ವತದ್ದು. ಸೊ ವೆರಿ ವೆರಿ ಸ್ಟ್ರಾಂಗ್ ಮೌಂಟೇನ್. ಸೊ ಅದು ಯಾವುದೇ ಕಿರಣ ಅದರ ಪರ್ವತವನ್ನು ದಾಟಿ ಹೋಗಲು ಸಾಧ್ಯವಿಲ್ಲ. ನೆಕ್ಸ್ಟ್ ಓಕೆ, 38 ಯಾರಿದ್ದೀರಾ? ಪ್ರವೀಣ್ ಮಾತಾಡೋದು. ಪ್ರಮಾದ, ಭ್ರಮೆ ಮತ್ತು ವಂಚನೆಯ ಪ್ರವೃತ್ತಿಯಿಂದ ಮುಕ್ತರಾದ ವಿದ್ವಾಂಸರು ಈ ಪ್ರಕಾರವಾಗಿ ಗ್ರಹವ್ಯೂಹಗಳನ್ನು ಮತ್ತು ಅವುಗಳ ಲಕ್ಷಣ, ಅಳತೆ ಮತ್ತು ನಿವೇಶನಗಳನ್ನು ವರ್ಣಿಸಿದ್ದಾರೆ. ಬಹಳಷ್ಟು ಪರಾಮರ್ಶೆಯಿಂದ ಸುಮೇರು ಮತ್ತು ಲೋಕಾಲೋಕ ಪರ್ವತಗಳ ನಡುವಿನ ದೂರವು ವಿಶ್ವದ ವ್ಯಾಸದ 4ನೇ ಭಾಗದಷ್ಟು ಅಥವಾ 12,50,000 ಯೋಜನೆಗಳಷ್ಟಿದೆ, 1 ಬಿಲಿಯನ್ ಮೈಲಿಗಳು ಎಂಬ ಸತ್ಯವನ್ನು ಸ್ಥಾಪಿಸಿದ್ದಾರೆ. ಸುಮೇರು ಮತ್ತು ಲೋಕಾಲೋಕ ಪರ್ವತಗಳ ನಡುವಿನ ದೂರವು ವಿಶ್ವದ ವ್ಯಾಸದ 4ನೇ ಭಾಗದಷ್ಟು ಅಥವಾ ಎಷ್ಟಿದು 12,50,00,000 ಯೋಜನೆಗಳಷ್ಟಿದೆ. 125 ಮಿಲಿಯನ್. ಓಕೆ, 125 ಮಿಲಿಯನ್ ಕ್ಲೋಸ್ ಟು 1 ಬಿಲಿಯನ್ ಮೈಲ್ಗಳು ಅಂತ ಹೇಳ್ತಾರೆ. ಸೊ ನೋಡಿ, ಪ್ರಮಾದ, ಭ್ರಮೆ ಮತ್ತು ವಂಚನೆ ಪ್ರವೃತ್ತಿಯಿಂದ ಮುಕ್ತರಾದ ಋಷಿಗಳು ಇದನ್ನು ಹೇಳಿದ್ದಾರೆ. ಯಾಕಂದ್ರೆ ಇದನ್ನ ನಾವು ವೆರಿಫೈ ಮಾಡೋಕ್ಕಾಗೋದಿಲ್ಲ. ಸೊ ಯಾರು ಸಿದ್ಧ ಪುರುಷರಿದ್ದಾರೆ ಅವರು ಅಳತೆ ಮಾಡಿ ಕೊಟ್ಟಿದ್ದಾರೆ, ಅದನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ ಇಲ್ಲಿ. ಇದನ್ನ ಪ್ರೂವ್ ಮಾಡೋಕ್ಕಾಗಲ್ಲ, ಡಿಸ್ಪ್ರೂವ್ ಮಾಡೋಕ್ಕೂ ಆಗೋದಿಲ್ಲ. 4 ಗಜಪತಿಗಳು ಆ ಲೋಕಾಲೋಕದ ಪರ್ವತದ ಸುತ್ತಲೂ 4 ಗಜಪತಿಗಳು ಸಪೋರ್ಟ್ ಮಾಡ್ತಾರೆ. ಓದಿ ಮಹೇಶ್ವರಿ ಅವರು. ಲೋಕಾಲೋಕ ಪರ್ವತದ ಶಿಖರದ ಮೇಲೆ ಸರ್ವಶ್ರೇಷ್ಠವಾದ 4 ಗಜಪತಿಗಳಿವೆ. ಅವು ಇಡೀ ವಿಶ್ವಕ್ಕೆ ಪರಮಗುರುವಾದ ಬ್ರಹ್ಮನಿಂದ 4 ದಿಕ್ಕುಗಳಲ್ಲಿ ಸ್ಥಾಪಿಸಲ್ಪಟ್ಟವು. ಆ ಗಜಗಳ ಹೆಸರುಗಳು ವೃಷಭ, ಪುಷ್ಕರಚೂಡ, ವಾಮನ ಮತ್ತು ಅಪರಾಜಿತ ಎಂದು. ಅವು ವಿಶ್ವದ ಗ್ರಹವ್ಯೂಹಗಳನ್ನು ರಕ್ಷಿಸುವ ಹೊಣೆ ಹೊತ್ತಿದೆ. ಧನ್ಯವಾದಗಳು ಪ್ರಭು. ವೃಷಭ, ಪುಷ್ಕರಚೂಡ, ವಾಮನ, ಅಪರಾಜಿತ ಈ ಆನೆಗಳ ಹೆಸರು. ಸೊ ಬ್ರಹ್ಮನ ಸ್ಥಾಪನೆ ಮಾಡಿದ್ದು 4 ದಿಕ್ಕಿನಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಓಕೆ, ಗಾಯತ್ರಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನ ಉಪಸ್ಥಿತಿ. ದೇವೋತ್ತಮ ಪರಮಪುರುಷನು ಸಕಲ ದಿವ್ಯೈಶ್ವರ್ಯಗಳು ಹಾಗೂ ಪರವ್ಯೋಮದ ಸ್ವಾಮಿಯಾಗಿದ್ದಾನೆ. ಅವನು ಪರಮಪುರುಷ ಭಗವಾನ್, ಪ್ರತಿಯೊಬ್ಬನ ಪರಮಾತ್ಮ. ಸ್ವರ್ಗಾಧಿಪತಿ ಇಂದ್ರನೇ ಪ್ರಮುಖನಾದ ದೇವತೆಗಳಿಗೆ ಭೌತಿಕ ಜಗತ್ತಿನ ವ್ಯವಹಾರವನ್ನು ನೋಡಿಕೊಳ್ಳುವ ಕಾರ್ಯವನ್ನು ವಹಿಸಲಾಗಿದೆ. ನಾನಾ ಗೃಹಗಳಲ್ಲಿರುವ ಸಕಲ ಜೀವಿಗಳಿಗೆ ಕಲ್ಯಾಣವನ್ನುಂಟು ಮಾಡಲು ಮತ್ತು ಆ ಗಜಗಳ ಹಾಗೂ ದೇವತೆಗಳ ಶಕ್ತಿಯನ್ನು ಹೆಚ್ಚಿಸಲು ಪರ್ವತಾಗಾದಲ್ಲಿ ಭಗವಂತನು ತ್ರಿಗುಣಗಳಿಂದ ಕಲುಷಿತವಾಗದ ದಿವ್ಯ ದೇಹದಲ್ಲಿ ಸ್ವಯಂ ವ್ಯಕ್ತನಾಗುತ್ತಾನೆ.
ಸ್ವಾಂಶ ವಿಸ್ತರಣೆಗಳಿಂದ ಮತ್ತು ವಿಶ್ವಕ್ಸೇನ ಮುಂತಾದ ಸಹಾಯಕರಿಂದ ಆವೃತನಾಗಿ ಭಗವಂತನು ಧರ್ಮಜ್ಞಾನಾದಿ ಪೂರ್ಣ ಐಶ್ವರ್ಯಗಳನ್ನು ಅಣಿಮ ಲಗಿಮ ಮಹಿಮಾಗಳಂತಹ ಯೋಗಸಿದ್ಧಿಗಳನ್ನು ಪ್ರದರ್ಶಿಸುತ್ತಾನೆ. ಅವನು ಸುಂದರನಾಗಿ ಸನ್ನಿವಿಷ್ಟನಾಗಿದ್ದಾನೆ ಮತ್ತು ತನ್ನ ಚತುರ್ಭುಜಗಳಲ್ಲಿ ವಿವಿಧ ಆಯುಧಗಳಿಂದ ಅಲಂಕೃತನಾಗಿದ್ದಾನೆ. ಹರೇ ಕೃಷ್ಣ ಪ್ರಭುಜಿ. ಈ ಆನೆಗಳಿಗೆ ಮತ್ತೆ ಎಲ್ಲ ದೇವತೆಗಳಿಗೆ ರಕ್ಷಣೆಯನ್ನ ಶಕ್ತಿಯನ್ನ ಕೊಡೋದಕ್ಕೆ ಭಗವಂತ ಲೋಕಾಲೋಕದ ಪರ್ವತದ ಮೇಲೆ ಉಪಸ್ಥಿತನಾಗ್ತಾನೆ. ಸಾಕ್ಷಾತ್ ಭಗವಂತನೇ ಬ್ರಹ್ಮಾಂಡ ಸೃಷ್ಟಿ ಮಾಡಿ ದೇವತೆಗಳು ಕೊಟ್ಟಿದ್ದಾನೆ. ಆದರೆ ದೇವತೆಗಳು ಕಾರ್ಯ ಮಾಡೋದಕ್ಕೆ ಸಹಾಯ ಬೇಕು. ಅದಕ್ಕೋಸ್ಕರ ಭಗವಂತ ಖುದ್ದಾಗಿ ಬರ್ತಾನೆ. ಸೊ ಭಗವಂತನಿಲ್ಲದೆ ಯಾವುದೇ ಕೆಲಸ ನಡೆಯೋದಿಲ್ಲ. ಓಕೆ, ನೆಕ್ಸ್ಟ್ ಶ್ಲೋಕ ಓದಿ. ಯಾರು ಓದ್ತಾ ಇದ್ದೀರಾ? ಓಕೆ, ಉತ್ತಮ ಪದ್ಮ ಮಾತಾಜಿ ಕೈ ಎತ್ತಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ನಾರಾಯಣ ಮತ್ತು ವಿಷ್ಣುವಿನಂತಹ ದೇವೋತ್ತಮ ಪರಮಪುರುಷನ ವಿವಿಧ ರೂಪಗಳು ಬಗೆ ಬಗೆಯ ಅಸ್ತ್ರಗಳಿಂದ ಸುಂದರವಾಗಿ ಅಲಂಕೃತವಾಗಿವೆ. ತನ್ನದೇ ಶಕ್ತಿಯಾದ ಯೋಗಮಾಯೆಯಿಂದ ಸ್ಪಷ್ಟವಾದ ಸಕಲ ಗ್ರಹಗಳು ಪಾಲನೆಗಾಗಿ ಭಗವಂತನು ಆ ರೂಪಗಳನ್ನು ಧರಿಸುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಓಕೆ, ಚತುರ್ಭುಜ ರೂಪ, ಅನೇಕ ಅಸ್ತ್ರಗಳನ್ನು ಧರಿಸಿದ್ದಾನೆ ಭಗವಂತ. ಈಗ ಆಲೋಕ ವರ್ಷ. ಸೊ ಸಪ್ತ ಸಾಗರಗಳು ಸಪ್ತ ದ್ವೀಪಗಳು, ಅದರ ನಂತರ ಸುವರ್ಣ ಲೋಕ, ಅದರ ನಂತರ ಏನಿತ್ತು ಲೋಕಾಲೋಕ ಪರ್ವತದ ಮೇಲೆ 4 ಗಜಗಳಿದ್ದಾವೆ. ರೈಟ್, ಭಗವಂತ ಕೂಡ ಅಲ್ಲಿದ್ದಾನೆ ಅವರಿಗೆ ರಕ್ಷಣೆ ಕೊಡೋದಕ್ಕೆ, ಸಹಾಯ ಮಾಡೋದಕ್ಕೆ. ಅದರ ನಂತರ ಆಲೋಕ ವರ್ಷ. ಆಲೋಕ ಅಂದ್ರೆ ಅಲ್ಲಿ ಏನು ಇಲ್ಲ, ಯಾರು ಇಲ್ಲ ಅಲ್ಲಿ. ಸೊ ಓದಿ. ರಾಜನೇ, ಲೋಕಾಲೋಕ ಪರ್ವತದಾಚೆಗೆ ಅಲೋಕ ವರ್ಷವೆಂಬ ಭೂಭಾಗವಿದೆ. ಅದರ ವಿಸ್ತರಣೆಯು ಪರ್ವತದ ಒಳಗಿರುವ ಪ್ರದೇಶದ ವಿಸ್ತರಣೆಗಷ್ಟೇ ಆಗಿದೆ. ಎಂದರೆ 12,50,00,000 ಯೋಜನಗಳಷ್ಟಿದೆ. 1 ಬಿಲಿಯನ್ ಮೈಲಿಗಳು. ಆ ಲೋಕ ವರ್ಷದಾಚೆಗೆ ಭೌತಿಕ ಜಗತ್ತಿನಿಂದ ಮುಕ್ತಿ ಬಯಸುವವರ ಗಮ್ಯ ಸ್ಥಾನವಿದೆ. ಅದು ತ್ರಿಗುಣಗಳ ವ್ಯಾಪ್ತಿಗೆ ಅತೀತವಾದುದು. ಆದ್ದರಿಂದ ಅದು ಪೂರ್ಣವಾಗಿ ಶುದ್ಧವಾಗಿರುತ್ತದೆ. ಶ್ರೀ ಕೃಷ್ಣನ ಬ್ರಹ್ಮಣ ಪುತ್ರರನ್ನು ಹಿಂತರುವಾಗ ಈ ಸ್ಥಳದ ಮೂಲಕ ಅರ್ಜುನನ್ನು ಕರೆದೊಯ್ದನು. ಹರೇ ಕೃಷ್ಣ ಪ್ರಭುಜಿ. ಸೊ ಮೇರು ಪರ್ವತದಿಂದ ಲೋಕಾಲೋಕ ಪರ್ವತಕ್ಕೆ ಎಷ್ಟು ಅಳತೆ ಇತ್ತು ಅಷ್ಟೇ ಅಳತೆ ಆಲೋಕ ವರ್ಷವಿದೆ. ಸೊ ನಥಿಂಗ್ ಇಸ್ ದೇರ್. ಖಾಲಿ ಭೂಮಿ ಅಷ್ಟೇ, ಇಲ್ಲಿ ಏನು ಇಲ್ಲ, ಯಾರು ಹೋಗಕ್ಕೂ ಸಾಧ್ಯವಿಲ್ಲ. ಸೊ ಸುಗ್ರೀವನ ವಾಹನಗಳು ಈ ಸುವರ್ಣ ಏನಿದೆಯಲ್ಲ ಲೋಕ, ರೈಟ್, ಅಲ್ಲಿವರೆಗೂ ಬಂದಿದ್ರು ಸೀತೆ ನೋಡ್ಕೋದಕ್ಕೆ, ಸಿಗ್ಲಿಲ್ಲ, ವಾಪಸ್ ಹೋದ್ರು. ಆದ್ರೆ ಹನುಮಂತನಿಗೆ ದಕ್ಷಿಣ ಭಾಗದಲ್ಲಿ ಲವಣ ಸಮುದ್ರದ ದಾಟಿ ಅಲ್ಲಿ ಲಂಕೆಯಲ್ಲಿ ಸೀತೆ ಸಿಕ್ಕಳು. ಸೊ ಸುಗ್ರೀವನ ಸೇನೆ ಇಡೀ ಸಪ್ತ ಸಾಗರಗಳು ಸಪ್ತ ದ್ವೀಪಗಳನ್ನು ಹುಡುಕಿದ್ರು. ಅಷ್ಟು ಹುಡುಕಿದ್ರು ಸೀತೆ ಸಿಗ್ಲಿಲ್ಲ. ಅಷ್ಟು ಸಾಮರ್ಥ್ಯ ಇತ್ತು ಅವ್ರ ಹತ್ರ ನೋಡಿ. ಸೊ ಈ ಲೋಕಾಲೋಕ ಪರ್ವತದ ಬಗ್ಗೆ ಕೂಡ ಹೇಳ್ತಾನೆ ಸುಗ್ರೀವ. ನೀವು ಓಡ್ತಾ ಹೋದರೆ ನಿಮ್ಗೆ ಲೋಕಾಲೋಕ ಪರ್ವತ ಸಿಗುತ್ತೆ ಅಂತ ಕೂಡ ಹೇಳ್ತಾನೆ. ಅದನ್ನ ದಾಟಿ ಹೋಗ್ಬಿಡಿ, ವಾಪಸ್ ಬನ್ನಿ ಅಂತಾನೆ. ಓಕೆ, ಸೊ ಮಾನಸೋತ್ತರ ಪರ್ವತದ ಒಂದು ಅಳತೆ, ಸುವರ್ಣ ಭೂಮಿಯ ಅಳತೆ, ನಂತರ ಲೋಕಾಲೋಕ ಪರ್ವತದ ಅಳತೆ 80 ಮಿಲಿಯನ್ ಯೋಜನೆಗಳು, ಮತ್ತೆ ಅದರ ಡಯಾಮೀಟರ್ ಎಷ್ಟು 123.3 ಮಿಲಿಯನ್ ಯೋಜನೆಗಳು. ಇಷ್ಟೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಭಾಗವತದಲ್ಲಿ. ಆಲೋಕ ವರ್ಷ ಎಷ್ಟಿದೆ, ಅಂತರಿಕ್ಷ ನಂತರ ವಿಶ್ವದ ಪದರುಗಳು ಎಷ್ಟಿದೆ. ಸೊ ತುಂಬಾ ವೆರಿ ಬಿಗ್. ಅಂತರ ವಿಶ್ವದ ಪದರಗಳ ಆಚೆಗೆ ಶುದ್ಧ ಆತ್ಮಗಳು ಗಮನಿಸ್ತಾನೆ. ಸೊ ಲಾಸ್ಟ್ 2-3 ಶ್ಲೋಕಗಳಿವೆ, ಇದನ್ನ ಓದೋಣ. ಓಕೆ, ಸೊ ಈಗ ಸೂರ್ಯನ ಮಹಿಮೆಯ ವರ್ಣನೆ ಇದೆ. ಕೇವಲ ಅನುವಾದವನ್ನು ಓದಿ ಕ್ಲಾಸ್ ಮುಗಿಸ್ಬಿಡೋಣ. ಯಾಕಂದ್ರೆ ಸಮಯ ಮೀರೋಗ್ತಾ ಇದೆ. ಓಕೆ, ಯಾರು ಓದ್ತೀರಾ? ಪ್ರಭಾ ಮಾತಾಜಿ. ಅವ್ರಿಲ್ವಾ?
ಓಕೆ, ಹರಿಕೃಷ್ಣ ಪ್ರಭುಜಿ. ಭಾನುಕುಮಾರಿ ಮಾತಾಡೋರಿ. ದಂಡವಾದ ಪ್ರಣವ ಪ್ರಭುಜಿ. ಸೂರ್ಯನು ಅಂತರಿಕ್ಷದಲ್ಲಿ ಎಂದರೆ ಭೂಲೋಕ ಮತ್ತು ಭುವರ್ಲೋಕಗಳ ನಡುವೆ ವಿಶ್ವದ ಮಧ್ಯದಲ್ಲಿ ನೆತ್ತಿಯ ಮೇಲೆ ವಿಷ್ಟನಾಗಿದ್ದಾನೆ. ಸೂರ್ಯ ಮತ್ತು ವಿಶ್ವದ ಸುತ್ತಳತೆಯ ನಡುವಿನ ದೂರವು 25 ಕೋಟಿ ಯೋಜನೆಗಳು, 2 ಬಿಲಿಯನ್ ಮೈಲಿಗಳು. ಧನ್ಯವಾದಗಳು. ಓಕೆ, ಸೊ ನೆಕ್ಸ್ಟ್, ಸೊ ಸೂರ್ಯ ಭೂಲೋಕ ಮತ್ತೆ ಭೂರ್ಲೋಕದ ಮಧ್ಯದಲ್ಲಿದ್ದಾನೆ. ಅದರಲ್ಲೇ ಸಂಚಾರ ಮಾಡ್ತೇನೆ. ಸೊ ಚಂದ್ರಲೋಕ ಸ್ವರ್ಗಲೋಕಕ್ಕೆ ಸೇರಿದ್ದು ಚಂದ್ರಗ್ರಹ, ಮತ್ತೆ ಸೂರ್ಯಗ್ರಹ ಅದು ಭೂವರ್ಲೋಕಕ್ಕೆ ಸೇರಿದ್ದು. ಭೂಲೋಕ ಮತ್ತೆ ಭೂರ್ಲೋಕದ ಮಧ್ಯದಲ್ಲಿ ಓಡಾಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್. ಸೂರ್ಯ ದೇವನನ್ನು ಸಕಲ ಜೀವಿಗಳ ಸಮಗ್ರ ಭೌತಿಕ ದೇಹವಾದ ವೈರಾಜ್ಯವೆಂತಲೂ ಕರೆಯುತ್ತಾರೆ. ಅವನು ಈ ಜಡವಾದ ಬ್ರಹ್ಮಾಂಡವನ್ನು ಸೃಷ್ಟಿಕಾಲದಲ್ಲಿ ಪ್ರವೇಶಿಸಿದ್ದರಿಂದ ಅವನನ್ನು ಮಾತಾನನೆಂದು ಕರೆಯಲಾಗಿದೆ. ಅವನನ್ನು ಹಿರಣ್ಯ ಗರ್ಭನೆಂತಲೂ ಕರೆಯುತ್ತಾರೆ, ಏಕೆಂದ್ರೆ ಅವನು ತನ್ನ ಭೌತಿಕ ದೇಹವನ್ನು ಹಿರಣ್ಯ ಗರ್ಭ ಬ್ರಹ್ಮನಿಂದ ಪಡೆದನು. ಧನ್ಯವಾದಗಳು. ಸೂರ್ಯನ 3 ಹೆಸರು ಯಾವುವು? ವೈರಾಜ, ಮಾರ್ತಂಡ ಮತ್ತು ಹಿರಣ್ಯಗರ್ಭ. 3 ಹೆಸರನ್ನು ಕೊಟ್ಟಿದ್ದಾರೆ. ವೈರಾಜ, ಮಾರ್ತಂಡ ಮತ್ತು ಹಿರಣ್ಯಗರ್ಭ. ಸೊ ಬ್ರಹ್ಮನಿಗೂ ಹಿರಣ್ಯಗರ್ಭ ಅಂತ ಕರೀತಾರೆ, ಗರ್ಭದಕ್ಷ ವಿಷ್ಣುಗೂ ಹಿರಣ್ಯಗರ್ಭ ಅಂತ ಕರೀತಾರೆ. ಇಲ್ಲಿ ಸೂರ್ಯನಿಗೂ ಕೂಡ ಹಿರಣ್ಯಗರ್ಭ ಅಂತ ಕರೀತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಓದ್ಲ ಗುರುಜಿ, ನಾನು ರೇಣುಕಾ. ರಾಜನೇ, ಸೂರ್ಯ ದೇವನು ಹಾಗೂ ಸೂರ್ಯ ಲೋಕವು ವಿಶ್ವದ ಎಲ್ಲಾ ದಿಕ್ಕುಗಳನ್ನು ವಿಭಜಿಸುತ್ತದೆ. ಸೂರ್ಯನ ಇರುವಿಕೆಯಿಂದಲೇ ಆಕಾಶ, ಊರ್ಧ್ವ ಲೋಕಗಳು, ಈ ಜಗತ್ತು ಮತ್ತು ಅಧೋಲೋಕಗಳನ್ನು ನಾವು ಅರಿಯಬಲ್ಲೆವು. ಅಲ್ಲದೆ ಸೂರ್ಯನಿಂದಲೇ ಸ್ವರ್ಗಾಪ ವರ್ಗಗಳು, ನರಕ ಮತ್ತು ಅಧೋಲೋಕಗಳು ಯಾವುವು ಎಂಬುದನ್ನು ನಾವು ತಿಳಿಯಲು ಸಾಧ್ಯ. ಹರೇ ಕೃಷ್ಣ. ಸೊ ಎಲ್ಲಿ ಸೂರ್ಯನ ಕಿರಣಗಳು ಹೋಗ್ತದೆ ಅದು ಮೇಲಿನ ಲೋಕಗಳು, ಎಲ್ಲಿ ಸೂರ್ಯನ ಕಿರಣ ಹೋಗೋದಿಲ್ಲ ಅದು ಲೋವರ್ ಪ್ಲಾನೆಟ್ಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಶ್ಲೋಕ. ಅವರು ಯಾರು? ನಾಗರತ್ನ ಮಾತಾಡಿ. ದೇವತೆಗಳು, ಮಾನವ ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸರೀಸೃಪಗಳು, ಲತೆಗಳು ಮತ್ತು ಮರಗಳು ಸೇರಿದಂತೆ ಎಲ್ಲಾ ಜೀವಿಗಳು ಸೂರ್ಯಗ್ರಹದಿಂದ ಸೂರ್ಯದೇವನು ನೀಡುವ ಶಾಖ ಮತ್ತು ಪ್ರಕಾಶಗಳನ್ನು ಆಶ್ರಯಿಸಿವೆ. ಅಲ್ಲದೆ ಸೂರ್ಯನ ಇರುವಿಕೆಯಿಂದಲೇ ಎಲ್ಲ ಜೀವಿಗಳು ನೋಡಲು ಶಕ್ತವಾಗಿವೆ. ಆದ್ದರಿಂದ ಅವನನ್ನು ದೃಗೀಶ್ವರ ಎಂದರೆ ದೃಷ್ಟಿಯ ಅಧಿದೇವನಾದ ದೇವೋತ್ತಮ ಪರಮ ಪುರುಷನೆಂದು ಕರೆಯಲಾಗಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ದೃಗ್ ಈಶ್ವರ, ಕಣ್ಣಿನ ಅಧಿಪತಿ. ಸೂರ್ಯನಿಲ್ಲದೆ ನಾವು ಏನನ್ನು ನೋಡಲು ಸಾಧ್ಯವಿಲ್ಲ, ಅದಕ್ಕೆ ದೃಗ್ ಈಶ್ವರ ಅಂತ ಸೂರ್ಯನಿಗೆ ಸಂಬೋಧನೆ ಮಾಡಿದ್ದಾರೆ. ಸೊ ಇವತ್ತಿಗೆ ಈ ಅಧ್ಯಾಯ ಮುಗಿತು. ಸೊ 20ನೇ ಅಧ್ಯಾಯವನ್ನು ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದೇವೆ. ಮುಂದಿನ ಅಧ್ಯಾಯ ಸೂರ್ಯನ ಚಲನೆ, ಸೂರ್ಯನ ಬಗ್ಗೆನೇ ಇದೆ ಫುಲ್ ಮುಂದಿನ ಅಧ್ಯಾಯ. ಸೊ ಯಾರಿಗೆ ಸೂರ್ಯನ ಬಗ್ಗೆ ಹೆಚ್ಚು ತಿಳಿಯಲು ಇಂಟ್ರೆಸ್ಟ್ ಇದೆ ತಾವು ಮುಂದಿನ ವಾರ ದಯವಿಟ್ಟು ಜಾಯ್ನ್ ಆಗಿ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ಸೆಷನ್ ತುಂಬಾ ಟೆಕ್ನಿಕಲ್ ಆಗಿತ್ತು. ಸೊ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಆಗೋದಿಲ್ಲ ಮತ್ತೆ ಮತ್ತೆ ಓದಿ. ಓಕೆ, ಎಸ್ ಪ್ರಭುಜಿ. ಕ್ಲಾಸ್ ರೆಕಾರ್ಡಿಂಗ್ ಕೂಡ ಕಳಿಸ್ತೀವಿ, ನೀವು ಆ ವಿಡಿಯೋ ರೆಕಾರ್ಡಿಂಗು ಕೂಡ ಕಳಿಸ್ತೀವಿ. ತಾವು ವಿಡಿಯೋ ಲಿಂಕ್ ಕೂಡ ಕಳಿಸ್ತೀವಿ, ತಾವು ನೋಡ್ಬೋದು ವಿಡಿಯೋ ಲಿಂಕ್ಸ್. ಓಕೆ, ಹರೇ ಕೃಷ್ಣ. ಕ್ಲಾಸ್ ಥ್ಯಾಂಕ್ ಯು. ಶ್ರೀಲ ಪ್ರಭುಪಾದ ಕಿ ಜೈ. ಧನ್ಯವಾದಗಳು.